ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆರಿ. ಎಸ್, ಪ್ರತಿದಿನ ನೀವಂತೂ ರೆಸಿಪೀಸ್ ನ ಕಲಿತಾ ಇದ್ದೀರಾ, ಮನೇಲಿ ಮಾಡ್ತಾ ಇದ್ದೀರಾ. ಸೊ ಮನೆಯವರೆಲ್ಲರೂ ತಿಂತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಮೇಲ್ ಮಾಡ್ತಾ ಇದ್ದೀರಾ, ಲೆಟರ್ ಕೂಡ ಬರೀತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಗೊತ್ತಾ, ನೀವು ಮನೇಲಿ ರೆಸಿಪೀಸ್ ಮಾಡ್ತಿರಲ್ಲ, ಆ ರೆಸಿಪೀಸ್ ರಿಸಲ್ಟ್ ಏನು ಅಂತ ನಮಗೆ ಗೊತ್ತಾಗ್ಬೇಕು. ಸೊ ಆಗ್ಲೇ ನಾವು ಇನ್ನೊಂದಷ್ಟು ರೆಸಿಪೀಸ್ ನ ನಿಮಗೆ ತೋರಿಸೋದಕ್ಕೆ, ಖುಷಿಯಿಂದ ಇಲ್ಲಿ ಬರೋದಕ್ಕೆ, ಪ್ರೋಗ್ರಾಮ್ ನಡೆಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅಲ್ವಾ? ಇದನ್ನ ಒಪ್ತೀರಾ? ಹಾಗಾದ್ರೆ ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪೀಸ್ ಏನು? ಹಾಗಾದ್ರೆ ನಮ್ಮ ಪ್ರತಿಮಾ ಏನ್ ಮಾಡ್ತಾಳೆ ಕೇಳ್ಬಿಡೋಣ, ಅವಳನ್ನ ಕರ್ಬಿಡೋಣ. ಆದ್ರೆ ಏನ್ ಗೊತ್ತಾ, ಈಗ ಡಿಸೆಂಬರ್ ಶುರುವಾಯ್ತು, ಇನ್ನೇನ್ ಜಾನ್ವರಿ. ಡಿಸೆಂಬರ್ ಶುರುವಾದಾಗಿಂದ ಕೂಡ ಎಲ್ಲಾ ಕಡೆ ಆಹಾ ಏನ್ ಹೇಳಿ, ಅವರೆಕಾಯಿ ರೀ. ಹೌದು, ಎಲ್ಲಾ ಕಡೆ ಅವರೆಕಾಳು ಬಿಡಿಸಿ ಅದರಿಂದ ಏನೇನ್ ರೆಸಿಪೀಸ್ ಮಾಡ್ತಾರಲ್ವಾ. ಸೊ ಈ ವೆರೈಟೀಸ್ ರೆಸಿಪೀಸ್ ತಿನ್ಬೇಕು ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಅವರೆಕಾಳಿಂದ ಮಾಡುವಂತ ಉಪ್ಪಿಟ್ಟಾಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಇನ್ನ ಏನೇನೇನೇನೇನೇನೋ ಅದನ್ನೆಲ್ಲ ನಾನೆಲ್ಲ ಹೇಳಕ್ಕಾಗಲ್ಲ. ಬಟ್ ಇವತ್ತು ಒಂದ್ ರೆಸಿಪಿ ನಿಮ್ಗೋಸ್ಕರ ನಾವು ಹೇಳ್ಕೊಡ್ತೀವಿ. ಅದ್ರಲ್ಲಿ ಒಂದ್ ರೆಸಿಪಿ ಯಾರು ಹೇಳ್ಕೊಡ್ತಾರೆ? ನಾನ್ ಹೇಳ್ಕೊಡ್ತೀನಿ. ನೋಡೋಣ ಹಾಗಾದ್ರೆ. ಸೊ ನಾನ್ ಮಾಡ್ತಾ ಇರೋಂತ ರೆಸಿಪೀಸ್ ಯಾವ್ದು ಅಂತ ನೋಡೋಕ್ಕಿಂತ ಮುಂಚೆ ನಾನು ಪ್ರತಿಮಾನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡ್ತೀನಿ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್. ಹಾಯ್, ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂಚೂರು ಚೇಂಜ್ ಮಾಡ್ಕೋತಾ ಇದ್ದೀನಿ. ಹೇಳು. ನಂಗೆ ಅವರೆಕಾಳಿಂದ ಒಂದಷ್ಟು ರೆಸಿಪೀಸ್ ಗೊತ್ತು. ಓಕೆ. ಸೊ ಅದನ್ನ ನಾನ್ ಮಾಡ್ತೀನಿ. ಸೊ ನೀನ್ ಇಲ್ಲಿ ಬರ್ತೀನಿ, ನಾನು ಅಲ್ಲಿ ಹೋಗ್ತೀನಿ. ದಯವಿಟ್ಟು ಬನ್ನಿ. ಅಲ್ಲ, ಒಂದ್ಸಲ ಹಿಂಗ್ ಜಂಪ್ ಮಾಡ್ಕೊಂಡ್ ಬರ್ಬೇಕು. ನೀವಲ್ಲೇ ನಿಂತ್ಕೊಳ್ಳಿ ಸಾಕು, ನಾನು ಹೇಳ್ಕೊಡ್ತೀನಿ. ನೀನೆಲ್ಲ ಊರಿಡಿ ಹರಡಿ ಇಡ್ತೀಯಾ, ಅದ್ರ ಬದಲು ನೀನ್ ಅಲ್ಲಿ ನಿಂತ್ಕೋ, ನಾನು ನನ್ನ ಜಾಗದಲ್ಲಿ ನಿಂತ್ಕೊತೀನಿ, ನೀನ್ ನಿನ್ ಜಾಗದಲ್ಲಿ ನಿಂತ್ಕೋ. ಬೇಕಾದ್ರೆ ಹೇಳು ಏನ್ ಮಾಡ್ಬೇಕಂತ. ಬೇಡ್ವಾ? ಬೇಡ, ನಾನ್ ಹೇಳ್ಕೊಡೋದ್ ಬೇಡ್ವಾ? ಬೇಡ ಬೇಡ. ಶ್ಯೂರ್. ನೋಡಮ್ಮ, ಇದು ಚಿನ್ನದಂತ ಅವಕಾಶ, ಬಿಟ್ರೆ ಸಿಗಲ್ಲ, ಯೋಚನೆ ಮಾಡಿ. ನೀನ್ ಚಿನ್ನನೂ ಬೇಡ, ಬೆಳ್ಳಿನೂ ಬೇಡ, ನೀನೇ ಇಟ್ಕೋ. ನನ್ ಕೆಲಸ ನಾನ್ ಮಾಡ್ತೀನಿ, ನಿನ್ ಕೆಲಸ ನೀನ್ ಮಾಡು. ಓಕೆನಾ? ಇಂತ ಮಾತ್ ಅಂದ್ಬಿಟ್ಟೆ. ಅಫ್ಕೋರ್ಸ್. ಸರಿ, ಇವಾಗ ಹೇಳು, ಅವರೆಕಾಳಿಂದ ಏನ್ ಮಾಡ್ತೀಯಾ? ಈಗ ಅವರೆಕಾಯಿ ಬೇಕಾ? ಸರಿ, ಫಸ್ಟ್ ಒಂದ್ ಕೆಲಸ ಮಾಡೋಣ, ಬಾಳೆಕಾಯಿ ಕಟ್ಲೆಟ್ ಹೇಳ್ಕೊಟ್ಬಿಡ್ತೀನಿ, ಆಮೇಲೆ ಅವರೆಕಾಯಿ ಮಿಕ್ಸ್ಚರ್ ಹೇಳ್ಕೊಡ್ತೀನಿ. ಓಕೆನಾ? ಸೆಕೆಂಡ್ ಒನ್ ಅವರೆಕಾಯಿ ಮಿಕ್ಸ್ಚರು. ನಾನು ಯಾವ್ದು ತುಂಬಾ ಇಷ್ಟಪಡ್ತೀನಿ ಅದನ್ನ ಕೊನೆಗೆ ಹಾಕೊಂಡ್ಬಿಡ್ತೀಯ. ಸರಿ, ಇವಾಗ ಬಾಳೆಕಾಯಿ ಕಟ್ಲೆಟ್ಗೆ ಏನ್ ಬೇಕು ಹೇಳ? ಇದಕ್ಕೆ ಬೇಯಿಸಿರುವ ಬಾಳೆಕಾಯಿ, ಬೇಯಿಸಿರುವ ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಕಾಳುಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಕಡಲೆ ಹಿಟ್ಟು, ಎಣ್ಣೆ. ಓ ಬಾಳೆ. ಬಾಳೆ. ನೀ ಮಾಡು ಬಾಳೆಕಾಯಿ ಶಾಲೋ ಫ್ರೈ. ಓಕೆ. ಒಂದ್ ಸ್ಪೂನ್ ಕೊಡು, ಮ್ಯಾಶರ್ ಕೊಡು. ನೀನು ನೀನ್ ಕೇಳಿದ್ರೆ ಚುಚ್ಬೇಕು ಅಂತ ಈ ಫೋರ್ಕೆ ಬರುತ್ತಲ್ಲ. ಐಮ್ ಸಾರಿ, ನಾನಲ್ಲ ಫೋರ್ಕು, ಆಯ್ತಾ? ನನ್ನ ಬೈಕೊಳ್ಳೋಂಗಿಲ್ಲ. ಆಯ್ತು. ಆಮೇಲೆ ಮ್ಯಾಶರ್ ಕೇಳಿದ್ಯಲ್ಲ. ಓಕೆ. ಬೇಕಾ ಬೇಡ್ವಾ? ಬೇಕು. ಏನ್ ಮಾಡೋಣ, ಒಂದ್ ಬಾಳೆಕಾಯಿ ತಗೊಂಡಿದೀನಿ. ಒಂದ್ ಬಾಳೆಕಾಯಿ ತಗೊಂಡ್ರೆ ನಿಂಗೆ ಒಂದು 3 ರಿಂದ 4 ಚಿಕ್ಕದು ಆಲೂಗಡ್ಡೆ. ದೊಡ್ಡ ಆಲೂಗಡ್ಡೆ ತಗೊಂಡ್ರೆ ನೀನು ಒಂದು 2 ಸಾಕಾಗುತ್ತೆ. ಈಗ ಬಾಳೆಕಾಯಿನ ಬೇಯಿಸ್ಕೋಬೇಕಾ? ಹೌದು. ಬಾಳೆಕಾಯಿನ ಏನ್ ಮಾಡ್ಬೇಕು, ಇಡೀ ಬಾಳೆಕಾಯಿ ಅಂದ್ರೆ ಆ ಚೊಟ್ಟಿರುತ್ತಲ್ಲ ಅದು ಕಟ್ ಮಾಡ್ಬಿಟ್ಟು ಕುಕ್ಕರ್ ಅಲ್ಲಿ ಒಂದು 2 ವಿಸಿಲ್ ಬೇಯಿಸ್ಬೇಕು, ಸಿಪ್ಪೆ ಸಮೇತ. ಸಿಪ್ಪೆ ಸಮೇತ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. ಆಮೇಲೆ ಅದನ್ನ ತೆಗೆದು ಬಿಟ್ಟು ಈ ತರ ಮ್ಯಾಶ್ ಮಾಡ್ಕೊಂಡು. ಓಕೆ. ಆಲೂಗಡ್ಡೆ ಒಂದು 3 ರಿಂದ 4 ಚಿಕ್ಕ ಆಲೂಗಡ್ಡೆ. ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ. ಇನಿ ಆಲೂಗಡ್ಡೆ ಇದ ಇಷ್ಟು ಕ್ಲೀನ್ ಆಗಿ ಮ್ಯಾಶ್ ಮಾಡ್ಕೊಂಡ್ಬೇಕು. ಏನಿದೆ ಅದು ಕಾಂಬಿನೇಷನ್ ಬಾಳೆಕಾಯಿ ಜೊತೆಗೆ ಆಲೂಗಡ್ಡೆ? ನೀನ್ ಯೂಶಲಿ ಯಾವ್ದೇ ಕಟ್ಲೆಟ್ ಮಾಡಿದ್ರು ಅದ್ರ ಜೊತೆಗೆ ಆಲೂಗಡ್ಡೆ ಇದ್ರೆ ರುಚಿ ಜಾಸ್ತಿ ಹೆಚ್ಚಿಸುತ್ತದು. ಬಾಳೆಕಾಯಿ ತುಂಬಾ ಜನ ತಿನ್ನಲ್ಲ. ಹೌದು, ತುಂಬಾ ಜನ ತಿನ್ನಲ್ಲ, ಮತ್ತೆ ಅದ್ರೊಳಗೆ ಏನ್ ಮಾಡ್ಬೋದು ಅಂತಾನು ಗೊತ್ತಿಲ್ಲ. ಅಫ್ಕೋರ್ಸ್, ಅದೊಂದು ಪಾಯಿಂಟ್. ನನ್ಗೆ ಗೊತ್ತಿರೋದು ಬಾಳೆಕಾಯಿಂದ ಪಲ್ಯ ಅಷ್ಟೇ. ಪಲ್ಯ, ಹುಳಿ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಕಟ್ಲೆಟ್, ಸುಮಾರು ತರ ಮಾಡ್ಬೋದು. ಓಕೆ. ಹೇಳ್ತಾ ಹೋದ್ರೆ ಉದ್ದದ ಬಾಲ ಇದೆ. ಈಗ ಫಸ್ಟ್ ಇದು ಮಾಡ್ಕೊಡ್ತೀನಿ. ಹೌದು, ನೋಡು, ಕ್ಲೀನ್ ಆಗಿ ಮ್ಯಾಶ್ ಆಗ್ಬೇಕು. ತುಂಬಾ ಸಲ ಡೀಪ್ ಫ್ರೈ ಮಾಡಿದಾಗ ಈ ತರ ಶಾಲೋ ಫ್ರೈ ಏನಾದ್ರು ಬೇಕು ಅಂತ ಅನ್ಸುತ್ತಲ್ಲ. ಹೌದು, ಮತ್ತೇನ್ ಗೊತ್ತಾ, ಸುಲಭವಾಗಿ ಮಾಡ್ಕೋಬಹುದು ಇದನ್ನ. ಬೇಕಾದ್ರೆ ಇದನ್ನ ಡೀಪ್ ಫ್ರೈಯೂ ಮಾಡ್ಬೋದು, ಇಲ್ಲಾಂದ್ರೆ ಶಾಲೋ ಫ್ರೈ ಮಾಡ್ಬೋದು. ಬಟ್ ಟೇಸ್ಟ್ ವೈಸ್ ಡಿಫ್ರೆಂಟ್ ಆಗಿರುತ್ತೆ. ಡೀಪ್ ಫ್ರೈ ಡಿಫ್ರೆಂಟ್ ಟೇಸ್ಟ್, ಶಾಲೋ ಫ್ರೈ ಡಿಫ್ರೆಂಟ್. ಹೌದು. ಏನಿದು? ರುಚಿಗೆ ತಕ್ಕಷ್ಟು ಉಪ್ಪು ಹೇಳ್ಬಿಟ್ಲ. ಕಾಳು ಮೆಣಸಿನ ಪುಡಿ, ಇದಕ್ಕೆ ವೈಟ್ ಪೆಪ್ಪರ್ ಹಾಕ್ತಾ ಇದೀನಿ ನಾನು. ಯಾಕೆ?
ವೈಟ್ ಪೆಪ್ಪರ್ ಹಾಕೋಬಹುದು, ನೀನು ಬ್ಲಾಕ್ ಪೆಪ್ಪರ್ ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ, ಯಾವ್ದಾದ್ರು ಹಾಕೋಬಹುದು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓ, ಆ ಪೇಸ್ಟ್ ಹಾಕೋಬೇಕಾ ಇದಕ್ಕೆ? ಹೌದು, ರುಬ್ಬ ಹಾಕೊಂಡ್ರೆ ಬೆಟರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಮತ್ತೆ ಕಡಲೆ ಹಿಟ್ಟು. ಇದಕ್ಕೆ ಇನ್ನೊಂದು ನೋಡಿದ್ಯಾ ನೀನು ರೂಪ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ವಾ ಇದಕ್ಕೆ? ಈ ಕಟ್ಲೆಟ್ಗೆ ತುಂಬಾ ಕಡಿಮೆ ಹಾಕೊಂಡು, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್. ತವಾ ಇಡ್ತೀಯಾ? ಶ್ಯೂರ್. ಇದಕ್ಕೆ ನಾವು ಕಡಲೆ ಹಿಟ್ಟು ನೋಡ್ಕೊಂಡು ಹಾಕೋಬೇಕು ಬೈಂಡಿಂಗ್ಗೆ. ಇದಕ್ಕೆ ಇದು ಎರಡೇ ತರಕಾರಿನ ಅಥವಾ ಬೇರೆ ಇನ್ನ ಬಟಾಣಿ ಗಿಟಾಣಿ ಆತರ? ಇದಕ್ಕೆ ಯಾವ್ದೂ ಬೇಡ. ಬೇಡವಾ? ಬೇಡ ಬೇಡ, ಇಷ್ಟೇ ಹಾಕೋಬೇಕು. ಓಕೆ. ಬೈಂಡಿಂಗ್ ಕಡಲೆ ಹಿಟ್ಟೆ ಯೂಸ್ ಮಾಡ್ಬೇಕಾ? ಕಡಲೆ ಹಿಟ್ಟು ಹಾಕೋಬಹುದು ಅಥವಾ ಕಾರ್ನ್ಫ್ಲೋರ್ ಹಾಕೋಬಹುದು, ಎರಡು ಹಾಕೋಬಹುದು. ಇನ್ನಂದ್ರೆ ಅರೋರೋಟ್ ಅಂತ ಬರುತ್ತೆ, ಅರೋರೋಟು ಹಾಕೋಬಹುದು. ಏನದು? ವಾಟ್ ಇಸ್ ಇಟ್? ಈವನ್ ದಟ್ ಇಸ್ ಅ ಬೈಂಡಿಂಗ್. ಓ, ಯೂಶಲಿ ಅರೋರೋಟ್ ಲೂಸ್ ಮೋಷನ್ ಆದಾಗ್ಲೂ ತಗೊಳ್ತಾರೆ. ಹೌದಾ? ಹೌದು. ಓಕೆ. ಈ ಅರೋರೋಟ್ ಬಿಸ್ಕೆಟ್ ಅಂತೆಲ್ಲ ಬರುತ್ತಲ್ಲ, ಹೌದು, ಬಿಸ್ಕೆಟ್ ಬರುತ್ತೆ. ಕರೆಕ್ಟ್. ಹೌದು, ಅದು ಲೂಸ್ ಮೋಷನ್ ಆದಾಗ ಯೂಶಲಿ ಅದು ಒಂದ್ ಚಮಚ ಹಾಕಿ ನೀರು ಕುಡಿದ್ರೆ ಅದು ಕಡಿಮೆ ಆಗ್ಬಿಡುತ್ತೆ. ಓ, ಈಗ ಏನ್ ಮಾಡೋಣ, ಸ್ವಲ್ಪ ಎಣ್ಣೆ. ಇದಕ್ಕೆ ಶಾಲೋ ಫ್ರೈ ಅಲ್ವಾ, ಅದಕ್ಕೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳು. ಮತ್ತೆ ಆದಷ್ಟು ಇದು ಸ್ವಲ್ಪ ತೆಳು ಇದ್ರೆ ಒಳ್ಳೇದು. ಆ ಕಟ್ಲೆಟ್ ಅಲ್ವಾ, ತುಂಬಾ ದಪ್ಪ ಮಾಡಿದ್ರೆ ಬೇಯಲ್ಲ. ಎಕ್ಸಾಕ್ಟ್ಲಿ. ಈಗ ಬಾಳೆಕಾಯಿ ತುಂಬಾ ನಾರು ಇರುತ್ತೆ, ಸೊ ಫೈಬರ್ ಜಾಸ್ತಿ ಅಲ್ಲ? ಫೈಬರ್ ಕಂಟೆಂಟ್ ಇರುತ್ತೆ, ತುಂಬಾ ಒಳ್ಳೇದು, ದೇಹಕ್ಕೂ ತುಂಬಾ ಒಳ್ಳೇದು. ನಿಜವಾಗ್ಲೂ ಬಾಳೆ ಗಿಡ ಎಷ್ಟು ಯೂಸ್ ಅಂದ್ರೆ ಅದರಲ್ಲಿ ಒಂದೊಂದು ಪಾರ್ಟ್ ಕೂಡ ಯೂಸ್ಫುಲ್. ಬಾಳೆ ದಿಂಡು, ಬಾಳೆ ಎಲೆ, ಅಂಡ್ ಬಾಳೆ ಹೂವು, ಕಾಯಿ ಅಂಡ್ ಹಣ್ಣು. ಎಕ್ಸಾಕ್ಟ್ಲಿ ಅಲ್ವಾ? ಹೌದು. ಅಂಡ್ ಹೊಟ್ಟೆ ಒಳಗೆ ಏನಾದ್ರೂ ಕೂದಲು ಗಿದ್ಲು ಸೇರ್ಕೊಂಡಿದ್ರೆ ಆ ದಿಂಡಲ್ಲಿ ಪಲ್ಯ ಮಾಡಿ ತಿಂದ್ರೆ ಅದು ಹೊಟ್ಟೆ ಹೋಗುತ್ತೆ ಅಂತ ತುಂಬಾ ಮುಂಚೆಯಿಂದಾನು ಹೇಳ್ತಾರೆ. ಅದು ಅಷ್ಟೇ. ಮತ್ತೆ ಇನ್ನೊಂದು ಏನಂದ್ರೆ ಕಿಡ್ನಿ ಸ್ಟೋನ್ಸ್ ಇದ್ದಾಗ ಬಾಳೆ ದಿಂಡಿಂದ ಅದನ್ನು ಬಳಕೆ ಮಾಡಿದ್ರೆ ಬಹಳ ಒಳ್ಳೇದು ಅಲ್ವಾ? ಹೌದು. ಸ್ಟೋನ್ಸ್ ಎಲ್ಲ ಇದ್ರೊಳಗೆ ಯೂರಿನೇಷನ್ ಎಲ್ಲ ಹೊಟ್ಟೋಗುತ್ತೆ ಅಂತಾರೆ. ಬಟ್ ಏನಂದ್ರೆ ತುಂಬಾ ಉಷ್ಣ ಅದು. ಸ್ವಲ್ಪ ಉಷ್ಣ, ಬಟ್ ನಮ್ಗೆ ಮೆಡಿಸಿನಲ್ ವ್ಯಾಲ್ಯೂ ತುಂಬಾ ಇದೆ. ಹೌದು. ಪ್ರತಿದಿನ ನೋಡು ಬಾಳೆಹಣ್ಣು ತಿನ್ಲೇಬೇಕು ಊಟ ಆದ್ಮೇಲೆ, ತುಂಬಾ ಒಳ್ಳೇದು ಹೆಲ್ತ್. ಬಟ್ ಇನ್ನೊಂದ್ ಏನ್ ಗೊತ್ತಾ ರೂಪ, ಎಲ್ಲಾ ಸೀಸನ್ ಅಲ್ಲೂ ಸಿಗುತ್ತೆ, ಥ್ರೂ ಔಟ್ ದ ಇಯರ್ ಬಾಳೆಹಣ್ಣು ಸಿಗುತ್ತೆ. ಅದೊಂದೇ ಹಣ್ಣು ನೋಡಮ್ಮ, ಯಾವಾಗ್ಲೂ ಸಿಗೋವಂಥದ್ದು. ಹೌದು. ನೋಡು, ಈ ತರ ಹಿಂಗ್ ಮಾಡ್ಬಿಟ್ಟು ಶಾಲೋ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡೆ ಅಷ್ಟು ಬೇಯಿಸ್ಕೋಬೇಕಿಲ್ಲ, ಸುಮ್ನೆ ಎಣ್ಣೆ ವೇಸ್ಟ್ ಆಗಿ. ಹೌದು. ಇದು ಕೊಡು. ಇದು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕಲ್ಲ? ಹಾ, ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇರ್ಬೇಕಿದೆ. ಓ ವಾವ್. ಏನಂದ್ರೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಯೂಶಲಿ ಕಟ್ಲೆಟ್ಸ್ ಹಾಗೆ ಅಲ್ಲ, ಎಲ್ಲಾ ಕಟ್ಲೆಟ್ಸ್ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಹೌದು. ಅಂಡ್ ತರಕಾರಿ ಫ್ಲೇವರ್ ಸಿಗುತ್ತೆ ಚೆನ್ನಾಗಿ. ಹೌದು. ಇದು ಸುಲಭ ಗೊತ್ತಾಗ್ಬಿಡುತ್ತೆ ಬಾಳೆಕಾಯ್ದು ಅಂತ. ಇದು ಎರಡು ಕಡೆನೂ ಬೇಯ್ಬೇಕಿದು. ಇರು, ಒಂದ್ಸಲ ನಾನ್ ಮಾಡಿದ್ದು ಅಂತ ಗೊತ್ತಾಗ್ಬೇಕಲ್ಲ ಸ್ವಲ್ಪ. ಹಾ, ಅದು ಸರಿ. ಆಮೇಲೆ ನಾನು ಮುಖದ ಮೇಲೆ ಹಾಕ್ಬಿಡ್ಬೇಡ ಅಷ್ಟೇ. ನಾ ಹಂಗೆಲ್ಲ ಮಾಡ್ತೀನಾ? ಇಲ್ಲ ತಾನೆ? ಇಲ್ಲಪ್ಪ, ನೀನ್ ಜಾಣೆ. ಹುಷಾರಾಗಿ ಅದನ್ನೆಲ್ಲ ಬೇಯಿಸ್ಮಾ. ಒಂದ್ ಬ್ರೇಕ್ ತಗೊಂಡ್ಬಿಡ್ತೀನಿ ನಾನು. ಓಕೆ ಓಕೆ. ಗೊತ್ತಿದ್ಯಲ್ಲ, ನಾವ್ ಮಾಡ್ತಾ ಇರೋದು ಬಾಳೆಕಾಯಿ ಕಟ್ಲೆಟ್. ನೀವ್ ಅದ್ರಲ್ಲಿ ತಗೋಬೇಕು ಒಂದು ಚಿಕ್ಕ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆಯಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆಯಡಿಗೆ. ಸೊ ಬಾಳೆಕಾಯಿ ಕಟ್ಲೆಟ್ ಇನ್ನೇನು ರೆಡಿ ಆಗಿದೆ ರೀ. ಪ್ಲೇಟಿಗೆ ಹಾಕ್ಬಿಟ್ಟು ನನ್ ಕೈ ಕೊಡ್ಬೇಕು. ಇಷ್ಟೇ ಅಷ್ಟೇ ಅಷ್ಟೇ. ಮುಗೀತು. ನೋಡಿ ಏನ್ ಚೆನ್ನಾಗ್ ಬಂದಿದೆ ಕಲರ್. ಕರೆಕ್ಟ್ ಆಗಿ ಬಂದಿದೆ ಅಲ್ಲ? ಹಾ, ಫೋಕ್ ಕೊಡು ಒಂಚೂರು ಪ್ಲೀಸ್. ಫಸ್ಟ್ ಟೈಮ್ ಮನೆ ಅಡಿಗೆ ಪ್ಲೀಸ್ ಅಂತ ಕೇಳಿದ್ದು ಅದು ಪ್ರತಿಭಾ. ಓ ಸರಿ, ಚೆನ್ನಾಗಿ ರಿಯಾಕ್ಟ್ ಮಾಡ್ತೀಯಮ್ಮ. ಗ್ಯಾಸ್ ಆಫ್ ಮಾಡ್ತೀಯಾ? ಇದೊಂದು. ಓ ಬಾಳೆಕಾಯಿ ಕಟ್ಲೆಟ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.
ಹಾ ಬಾಳೆಕಾಯಿ ಕಟ್ಲೆಟ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಆಗ್ಲೇ ಯಾವ್ದು ಸ್ಟೈಲ್ ಹೇಳ್ದೆ, ಆ ಸ್ಟೈಲಲ್ಲಿ ಹೇಳು ನೋಡೋಣ. ಆಯ್ತು ತಗೋ ಇವಾಗ. ಆ ಸ್ಟೈಲಲ್ಲೇ ಹೇಳು. ಬಾಳೆಕಾಯಿ ಕಟ್ಲೆಟ್ ರೆಡಿ ಆಗಿದೆ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳಿ. ಓ ಥ್ಯಾಂಕ್ ಯು. ತಗೋ ಇದು ತಗೊಂಡು ಫೋರ್ಕಲ್ಲಿ ತಿನ್ನಕ್ಕೆ. ಏನೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಖುಷಿ, ಸಿಕ್ಕಾಪಟ್ಟೆ ಜೋಶು. ಈ ತರ ಎಲ್ಲ ಇಂಗ್ಲಿಷ್ ಮಾತಾಡಿದ್ದು ಫಸ್ಟ್ ಟೈಮ್ ಪ್ರತಿಮಾ. ಎನಿವೆ ಯಾವ ಖುಷಿಗೆ ಅಂತ ಗೊತ್ತಾಗ್ಲಿಲ್ಲ, ಆಮೇಲೆ ವಿಚಾರಿಸ್ಕೊತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಬಾಳೆಕಾಯಿ ಕಟ್ಲೆಟ್ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ. ತುಂಬಾ ಸಿಂಪಲ್ ರೀ, ತುಂಬಾ ಸಿಂಪಲ್ ರೆಸಿಪೀಸ್, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸೊ ಮಾಡುವ ವಿಧಾನ ನೋಡ್ಕೊಳ್ಳಿ. ಬಾಳೆಕಾಯಿ ಕಟ್ಲೆಟ್ ಮಾಡುವ ವಿಧಾನ: ಮೊದಲು ಪ್ಲೇಟ್ಗೆ ಬೇಯಿಸಿದ ಬಾಳೆಕಾಯಿ ಹಾಗೂ ಆಲೂಗೆಡ್ಡೆಯನ್ನ ಹಾಕಿ ಮ್ಯಾಶ್ ಮಾಡಿ, ಇದಕ್ಕೆ ಉಪ್ಪು, ವೈಟ್ ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕಡಲೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಸಿ. ಈಗ ವಡೆ ರೀತಿ ತಟ್ಟಿ ಕಾದ ತವಾ ಮೇಲೆ ಹಾಕಿ 2 ಕಡೆ ಫ್ರೈ ಮಾಡಿದರೆ ಬಾಳೆಕಾಯಿ ಕಟ್ಲೆಟ್ ಸವಿಯಲು ಸಿದ್ಧ. ಬಾಳೆಕಾಯಿ ಕಟ್ಲೆಟ್ ಹೇಗ್ ಮಾಡೋದು ನೋಡ್ಕೊಂಡ್ರಲ್ಲ, ಈಗ ಟೇಸ್ಟ್ ಮಾಡೋಂತ ಟೈಮ್ ವಿತ್ ಪ್ರತಿಮಾ ಪರ್ಮಿಷನ್. ಮೇಡಮ್ ಪ್ಲೀಸ್ ಯು ಕ್ಯಾನ್ ಟೇಸ್ಟ್ ಇಟ್. ಶ್ಯೂರ್. ಚೆನ್ನಾಗಿದೆ, ಬಾಳೆಕಾಯಿ ಫ್ಲೇವರ್ ಕರೆಕ್ಟಾಗಿ ಸಿಗ್ತಿದೆ. ಆಲೂಗೆಡ್ಡೆನೂ ಚೆನ್ನಾಗಿ ಬ್ಲೆಂಡ್ ಮಾಡಿದ್ಯಾ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ಯಾ, ಚೆನ್ನಾಗಿ ಮಾಡಿದ್ಯಾ. ಓಕೆ. ಏನ್ ಎಕ್ಸಾಮಿನರ ಮಾರ್ಕ್ಸ್ ಕೊಡ್ತಾ ಇರೋಂಗಿದೆ ನೀನ್ ನಂಗೆ. ಚೆನ್ನಾಗಿ ಮಾಡಿದ್ಯಾ ಅಮ್ಮ, ಸೂಪರ್ ಮಾಡಿದ್ದಾಳೆ. ಸರಿ, ಚೆನ್ನಾಗಿದೆ. ಆಕ್ಚುಲಿ ಎಣ್ಣೆ ಗಿಣ್ಣೆ ಎಲ್ಲ ಜಾಸ್ತಿ ಹಿಡ್ದಿಲ್ಲ ಇದಕ್ಕೆ, ತುಂಬಾ ಚೆನ್ನಾಗಿದೆ. ಬಾಳೆಕಾಯಿ ಫ್ಲೇವರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆಲೂಗಡ್ಡೆ ಕಮ್ಮಿ ಹಾಕಿದ್ರು ಕೂಡ ಜಾಸ್ತಿ ನಮ್ಗೆ ಬಾಳೆಕಾಯಿ ಫ್ಲೇವರ್ ಸಿಗುತ್ತೆ. ವೆರಿ ನೈಸ್. ಓಕೆ, ಇದೇ ಕ್ವಶನ್. ನೆಕ್ಸ್ಟ್ ಅವರೆಕಾಯ್ದು ಮಿಕ್ಸ್ಚರ್ ಹೇಳ್ಕೊಡ್ತೀನಿ. ಹಿತಕ್ ಬೇಳೆ ಇದೆಯಲ್ಲ ಅದ್ರ ಮಿಕ್ಸ್ಚರ್ ಫಸ್ಟ್ ಹೇಳ್ಕೊಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ, ಅದೇ ಈಗ ಹೇಳ್ಕೊಡ್ತಿದ್ಯಾ. ಸರಿ, ಇದಕ್ಕೆ ಬಾದಾಮಿ, ಅಚ್ಕಾರದ ಪುಡಿ, ಹಿತಕ್ ಬೇಳೆ, ಗೋಡಂಬಿ, ಕಡಲೆಕಾಯಿ ಬೀಜ, ಉಪ್ಪು, ಅರಿಶಿನ, ಗರಂ ಮಸಾಲ, ಕರಿಬೇವಿನ ಸೊಪ್ಪು ಹಾಗೂ ಕರಿಯಲು ಎಣ್ಣೆ. ಶುರು ಮಾಡ್ಬಿಡು. ಶ್ಯೂರ್. ಗ್ಯಾಸ್ ಆನ್ ಮಾಡ್ತೀಯಾ? ಶ್ಯೂರ್. ಓಕೆ, ಆಸ್ ಯೂಶುವಲ್ ಎಣ್ಣೆ ಕಾಯಕ್ಕೆ ಇಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಹೌದು. ಡೀಪ್ ಫ್ರೈ ಅಲ್ಲ ಇದು? ಹಾ, ಇದು ಡೀಪ್ ಫ್ರೈ. ಏನಂದ್ರೆ ಅವರೆಕಾಯಿ ಸೀಸನ್ ಬಂದ್ರೆ ಎಷ್ಟು ವೆರೈಟೀಸ್ ಮಾಡಿದ್ರು ಸಾಲ ಅಲ್ಲ ಮಾಡ್ಬೋದು. ನಾವು ಮನೇಲೆ ಮಾಡೋದಾದ್ರೆ ಹಿತಕ್ ಬೇಳೆ ಸಾಂಬಾರು, ಹುಳಿ ಅಂಡ್ ಕಿಚಡಿ, ಹೌದು, ಕೂಟು ಎಲ್ಲ ಆಮೇಲೆ ಉಪ್ಪಿಟ್ಟಿಗೆ ಹಾಕ್ಬಹುದು, ರೊಟ್ಟಿಗೆ ಹಾಕ್ಬಹುದು. ಹೌದು, ಅವರೆಕಾಯಿ ಕೋಡ್ಬಳೆ ಮಾಡ್ತಾರೆ, ಅವರೆಕಾಯಿ ನಿಪ್ಪಟ್ಟು ಮಾಡ್ತಾರೆ, ಸ್ವೀಟ್ ಕೂಡ ಮಾಡ್ತಾರಲ್ಲ ಅವರೆಕಾಯಿ. ಹೌದು, ಅವರೆಕಾಯಿ ಪಾಯಸ ಮಾಡ್ಬೋದು. ಎಷ್ಟು ವೆರೈಟೀಸ್ ಬೇಕು ಅಷ್ಟು ವೆರೈಟೀಸು ತೋರಿಸ್ಬೋದು. ಬಟ್ ಅವರೆಕಾಯಿಂದ ಮಾಡಿದಂತ ಫ್ಲೇವರ್ ಸಿಗುತ್ತೆ, ಹಸಿ ವಾಸನೆ ಇರಲ್ಲ ಅಲ್ಲ? ಹೌದು, ಹಸಿ ವಾಸನೆ ಇರೋದಿಲ್ಲ. ನಮ್ಮ ಒಂದ್ ಎಪಿಸೋಡ್ ಅಲ್ಲಿ ಈ ಹಿತಕ್ ಬೆಳೆಯಿಂದ ಹೋಳಿಗೆ ಬೇರೆ ಮಾಡಿದ್ವಿ ಗೊತ್ತಾ? ವಾವ್, ಸೂಪರ್ ಆಗುತ್ತೆ ಮಾತ್ರ. ಗೊತ್ತೇ ಆಗೋದಿಲ್ಲ. ಆಕ್ಚುಲಿ ಏಲಕ್ಕಿ ಪುಡಿ ಜಾಸ್ತಿ ಹಾಕಿದಾಗ ನಮ್ಗದು ಗೊತ್ತಾಗೋದಿಲ್ಲ, ಆ ಹಸಿ ವಾಸನೆ ಗೊತ್ತಾಗೋದಿಲ್ಲ. ವಾವ್. ಮತ್ತೇನ್ ಗೊತ್ತಾ, ಇದ್ರೊಳಗೆ ಈ ಸಿಪ್ಪೆ ಸಮೇತ ಇರುತ್ತಲ್ಲ, ಅವರೆಕಾಯಿ ಸಿಪ್ಪೆ ಸಮೇತ ಇರೋದು ಡಯಾಬಿಟಿಕ್ ಪೇಷಂಟ್ಸ್ಗೆ ಬಹಳ ಒಳ್ಳೇದು. ಓ, ತುಂಬಾನೇ ಒಳ್ಳೇದದು ಆಕ್ಚುಲ್ ಆಗಿ. ಓಕೆ, ಸಿಪ್ಪೆ ಸಮೇತ ಇರುವಂತ ಅವರೆಕಾಯಿ. ಅದ್ರೊಳಗೆ ಅವರೆಕಾಯಿ ಹುಸ್ಲಿ ಮಾಡ್ಬೋದು, ಅವರೆಕಾಯಿ ಅದನ್ನ ಸಿಪ್ಪೆ ತೆಗೆದೇ ರೊಟ್ಟಿ ಮಾಡ್ಬೋದು. ಅದೇ ಎಳೆದಾಗಿರ್ಬೇಕು, ಎಳೆದಾಗಿರ್ಬೇಕು. ಹೌದು, ಸ್ವಲ್ಪ ಬಲ್ತಿದ್ರೆ ಹುಳಿ ಮಾಡ್ಬೋದು ಅದ್ರಲ್ಲಿ. ಸಾಂಬಾರ್. ಈಗ ಶುರು ಮಾಡುವ. ಜಾಲ್ರಿ ಕೊಡು ಫಸ್ಟ್. ಏನ್ ಮಾಡೋಣ, ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ 1-2 ನಿಮಿಷ ಬಿಟ್ಟು ಹಾಕೋಣ. ಇದೆಲ್ಲ ಮೀಡಿಯಂ ಆಗಿ ಕರೆದ್ರೆ ಚೆನ್ನಾಗಿರುತ್ತೆ, ತುಂಬಾ ಸೀದ್ರೆ ಚೆನ್ನಾಗಿರಲ್ಲ, ಸೀದೋಗತ್ತೆ ಅಲ್ವಾ? ಹೌದು. ಇಷ್ಟು ಬಂದ್ರೆ ಹೊಂಬಣ್ಣ ಬಂದ್ರೆ ಸಾಕು. ಏನಂದ್ರೆ ಇದನ್ನ ಕರ್ದಿದ್ನೆಲ್ಲ ಟಿಶ್ಯೂ ಪೇಪರ್ ಮೇಲೆ ಹಾಕೊಂತ ಬರ್ಬೇಕು. ಓಕೆ, ಈಗೇನ್ ಮಾಡೋಣ, ಗೋಡಂಬಿ ಇದೆಯಲ್ಲ, ಗೋಡಂಬಿ ಹಾಕೊಂಡ್ಬಿಡೋಣ. ಸೆಪರೇಟ್ ಆಗೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕಾ? ಹಾ, ಸಪರೇಟ್ ಅಂತಂದ್ರೆ ಗೋಡಂಬಿ ಬೇಗ ಬಣ್ಣ ಬರುತ್ತೆ. ಹೌದು, ಅದಕ್ಕೋಸ್ಕರ ನಾನು ಆಮೇಲೆ ಹಾಕಿದ್ದು. ಕಡಲೆಕಾಯಿ ಬೀಜ ಮತ್ತೆ ಬಾದಾಮಿ ಹಾಕಿದ್ನಲ್ಲ, ನೋಡೋಣ, ಅದಕ್ಕೆ ಹೇಳಿದ್ದು ಗೋಡಂಬಿ ಬೇಗ ಬಣ್ಣ ಬರುತ್ತೆ. ಹೌದು, ಅಂಡ್ ಅದು ಸ್ವಲ್ಪ ಹೊತ್ತು ಬಿಟ್ರೆ ಸೀದೋಗುತ್ತೆ. ಮತ್ತೆ ಆದಷ್ಟು ಇದನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕೋಬೇಕು. ಎಣ್ಣೆ ಎಲ್ಲ ಹೀರ್ಕೊಳ್ಳಿ. ತುಂಬಾ ಕೈಗೆಲ್ಲ ಎಣ್ಣೆ ಅನ್ಸುತ್ತೆ. ಬಟ್ ಆಮೇಲೆ ಅದನ್ಸಲ್ಲ,
ಯಾಕಂದ್ರೆ ಅದೆಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ಟಿರ್ತೀವಲ್ಲ, ಈಗ ಇದಕ್ಕೆ ಕರ್ಕೊಂಡು ಬರಲ್ಲ. ಈಗೇನ್ ಮಾಡೋಣ, ಅವರೆಕಾಯಿ. ಅವರೆಕಾಯಿನ ಏನ್ ಮಾಡ್ಬೇಕು, ತೊಳೆದ್ಬಿಟ್ಟು ಇದು ಹಿಚ್ಕಿರ್ತೀವಲ್ಲ ಆಚೆ ಕಡೆಯಿಂದ ತಂದ್ರೆ ಒಂದ್ಸತಿ ತೊಳೆದ್ಬಿಟ್ಟು ಒಂಚೂರು ಬಾಡ್ ಹಾಕೋಬೇಕು. ನೀರಿನ ಅಂಶ ಎಲ್ಲ ಹೋಗ್ಬೇಕಲ್ವಾ. ಈ ಅವರೆಕಾಳು ತುಂಬಾ ಹಸಿ ಇರುತ್ತಲ್ಲ, ನೀರಿನಂಶ ಜಾಸ್ತಿ ಇದ್ರೆ ಅದನ್ನ ಎಣ್ಣೆಗೆ ಡೈರೆಕ್ಟ್ ಆಗಿ ಹಾಕ್ಬಾರ್ದು ಅಂತ. ಹೌದು, ಅದಕ್ಕೆ ನಾ ಹೇಳಿದ್ದು ಒಂದು ಟವಲ್ ಮೇಲೆ ಡ್ರೈ ಟವಲ್ ಮೇಲೆ ಹಾಕ್ಬಿಟ್ರೆ ಆ ನೀರಿನಂಶ ಹೋಗುತ್ತಲ್ಲ, ಈ ತರ ಪಟಪಟ ಅಂತ ಹೊಡೆಯೋದಿಲ್ಲ ಅವಾಗ. ಆದಷ್ಟು ನಾವು ಚಿಪ್ಸ್ ಆಗಿರ್ಲಿ, ಅವರೆಕಾಯಿ ಕರಿಯೋದಾಗಿರ್ಲಿ, ಒಂದು ತೊಳೆದಾದ್ಮೇಲೆ ಒಂದು ಟವಲ್ ಮೇಲೆ ಬಾಳ್ ಹಾಕ್ಬಿಡ್ಬೇಕು, ಡೀಪ್ ಫ್ರೈ ಮಾಡ್ಬೇಕು ಅಂದ್ರೆ ಅಲ್ವಾ. ಹೌದು. ಇದು ಬೇರೆ ಎಲ್ಲ ಈ ಕಡಲೆಕಾಯಿ ಬೀಜ, ಗೋಡಂಬಿ ಮತ್ತೆ ಬಾದಾಮಿ ಎಲ್ಲ ಬೇಗ ಫ್ರೈ ಆಯ್ತು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದೊಂದು 5 ನಿಮಿಷ ಬೇಕು. ಅಷ್ಟು ತನಕ ಬೇಕಾ? ಹೌದು ಹೌದು. ಇದು ಫುಲ್ ಶ್ರಿಂಕ್ ಆಗುತ್ತೆ ರೂಪಾಯಿ ಇದು. ಹೌದು, ಅಂಡ್ ಶ್ರಿಂಕ್ ಆಗಿ ಗರ್ಗರಿಯಾಗಿರುತ್ತೆ ಅಲ್ಲ, ಸಕ್ಕತ್ತಾಗಿರುತ್ತೆ. ಹೌದು. ಮತ್ತೆ ಇದ್ರೊಳಗೆ ಒಂದ್ 4-5 ತರ ಫ್ಲೇವರ್ ಗಳು ಮಾಡ್ಕೋಬಹುದು. ಒಂದ್ ಕಡೆ ಚಾಟ್ ಮಸಾಲ ಹಾಕೋಬಹುದು, ಇನ್ನೊಂದ್ ಕಡೆ ಗರಂ ಮಸಾಲ ಹಾಕೋಬಹುದು, ಇಲ್ಲಾಂದ್ರೆ ಬರೀ ಅಚ್ಕಾರದ ಪುಡಿ ಹಾಕೋಬಹುದು. ಒಂದೊಂದು ಟೇಸ್ಟ್ ತರ. ಬರೀ ಸಾಲ್ಟ್ ಕೂಡ ಹಾಕೋಬಹುದು. ಹೌದು ಅಲ್ವಾ. ಒಂದು ಕಟ್ಟ ಮೀಠಾ ತರ, ಒಂಚೂರು ಸಕ್ಕರೆ, ಆಮೇಲೆ ಒಂಚೂರು ಇದು ಏನು ಆಮ್ಚೂರ್ ಪೌಡರ್ ತರ ಹಾಕೋಬಹುದು. ವೆರೈಟೀಸ್ ಮಾಡಬಹುದಲ್ಲ. ಹೌದು. ಎನಿವೆ, ಸೊ ಡೀಪ್ ಫ್ರೈ ಮಾಡು ಅಷ್ಟು ನಾನು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಶೋರ್. ಸೊ ಅವರೆಕಾಳು ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡ್ರಿ, ಸಾಕಷ್ಟು ರೆಸಿಪೀಸ್ ನ ಹೇಳ್ತಾ ಇದ್ಲು. ಆದ್ರೆ ಇವತ್ತು ನಾವು ತೋರಿಸ್ತಾ ಇರುವಂತ ಈ ರೆಸಿಪಿ ನೀವೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ಅವರೆಕಾಳು ಇದು ಸ್ವಲ್ಪ ಫ್ರೈ ಆಗ್ಲಿ ಅಷ್ಟೊಂದು ಪುಟಾಣಿ ಬ್ರೇಕ್ ತಗೊಂಡ್ಬಿಡೋಣ. ಇದು ನೀವೆಲ್ಲರೂ ಅಚ್ಚುಮೆಚ್ಚಿನ ನಿಮ್ಮ ಫೇವ್ರೇಟ್ ಈಸ್ಟರ್ನ್ ಮಸಾಲ ಆರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಅಂಡ್ ಸ್ವೀಟ್ ಬ್ರೇಕ್. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ, ಪ್ರತಿಮಾ ಕಡೆಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೊ ಅವರೆಕಾಳಂತೂ ಈಗ ಗರ್ಗರಿಯಾಗಿ ಕರೆದು ಪಕ್ಕದಲ್ಲಿ ಒಂದು ತಟ್ಟೆಗೆ ಹಾಕೊಂಡು ಇಟ್ಕೊಂಡಿದ್ದಾಳೆ. ಅದೇನೋ ರೆಡಿ ಮಾಡ್ತಾ ಇದ್ದಾಳೆ. ಇನ್ನ ಏನೇನ್ ಹಾಕ್ತೀಯ ಅದಕ್ಕೆ? ಹಾಗೆ ತಿನ್ನಕ್ ಚೆನ್ನಾಗಿದೆ ಆಕ್ಚುಲಿ. ಬಿಟ್ಬಿಡು. ಈಗ ಏನ್ ಗೊತ್ತಾ, ಅವರೆಕಾಯಿ, ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಕರಿಬೇವಿನ ಸೊಪ್ಪು ಇದಿಷ್ಟು ಕರೆದಿಟ್ಕೊಂಡಿರೋದು. ಹೌದು. ನೀವ್ ಹೇಳ್ದಾಗೆ ಅವರೆಕಾಳೆಲ್ಲ ಶ್ರಿಂಕ್ ಆಗ್ಬಿಡುತ್ತೆ, ಗರ್ಗರಿಯಾಗಿರಲ್ಲ. ಹೌದು. ಮತ್ತೇನಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ನಾವ್ ಏನ್ ಎಣ್ಣೆ ಅಂಶ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಡ್ಬಿಡ್ಬೇಕು ಅದನ್ನ. ಇದೊಂಥರ ಕುರುಕ್ಲು ಅಂತಾರಲ್ಲ ಹಂಗೆ. ಹೌದು. ಒಂದ್ ಸ್ಪೂನ್ ಕೊಡ್ತೀಯ ಈಗ? ಮಾತಿಗೆ ಮುಂಚೆ ಸ್ಪೂನ್ ಕೇಳ್ತೀಯಮ್ಮ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ. ಓಕೆ. ಇನ್ ರುಚಿಗೆ ತಕ್ಕಷ್ಟು ಅನ್ನೋದನ್ನ ಬಿಡೋವರೆಗೂ ನಾನು ನಿನ್ನ ರೇಗಿಸ್ತಾನೆ ಇರ್ತೀನಿ. ಆಯ್ತು. ಈಸ್ಟರ್ನ್ ಅವರ ಅರಿಶಿನ ಖಾರದ ಪುಡಿ ಅಲ್ವಾ ಅದು? ಇಲ್ಲ. ಓಕೆ. ಈಸ್ಟರ್ನ್ ಅವ್ರ ಗರಂ ಮಸಾಲ. ಓಕೆ. ಮತ್ತೆ ಈಸ್ಟರ್ನ್ ಅವ್ರ ಅಚ್ಕಾರದ ಪುಡಿ. ಎಲ್ಲ ಸ್ವಲ್ಪ ಅಲ್ಲ, ತುಂಬಾ ಹಾಕ್ಬಾರ್ದು ಇದಕ್ಕೆ. ಹೌದು, ಮೈಲ್ಡ್ ಆಗಿರ್ಬೇಕು. ಇದೆರಡು ಎಲ್ಲ ಹಾಕೊಂಡು ಕ್ಲೀನ್ ಆಗಿ ತರ ಸಾಸ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ. ಏನಂದ್ರೆ ಇದು ಬಿಸಿ ಇರ್ಬೇಕಾದ್ರೆ ಮಾಡ್ಕೋಬೇಕು. ಬಿಸಿ ಇದ್ದಾಗ ಮಾಡ್ಕೊಂಡಾಗ ಎಲ್ಲ ಎಳ್ಕೊಳ್ಳುತ್ತೆ. ಹೌದಾ? ಹೌದು. ಇಷ್ಟ ಆದ್ರೆ ಸಾಕು, ರೆಡಿ. ಕೊಡು ಇಲ್ಲಿ. ಹಂಗೆ ಕೊಟ್ರೆ ಸುಮ್ನೆ ಇರ್ತೀಯ ನೀನು? ಸುಮ್ನಿರ್ತೀನಪ್ಪ. ಒಂದ್ಸಲ ಕೊಟ್ಟು ನೋಡು. ಬೇಡ, ಸರ್ವಿಂಗ್ ಬೌಲ್ ಹಾಕ್ಕೊಡ್ತೀನಿ. ಅದ್ರ ಜೊತೆ ಕಾಫಿ, ಟೀ ಏನು ಇಲ್ವಾ? ಈಗ ಸದ್ಯಕ್ಕೆ ಹಿಂಗ್ ತಿನ್ನು, ಆಮೇಲೆ ದೊಡ್ಡ ಗ್ಲಾಸಲ್ಲೇ ಹಾಕೊಂಬಂದು ಕೊಡ್ತೀನಿ ನಿಂಗೆ, ಆಯ್ತಾ? ಅವರೆಕಾಯಿ ಮಿಕ್ಸ್ಚರ್, ಸೀಸನ್ ಮಿಕ್ಸ್ಚರ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಅದು ನೀನ್ ಹೇಳ್ಬೇಕು, ನಾನು ಅದನ್ನ ಕೇಳ್ಬೇಕು ಪ್ರತಿ ಸಲ ಅಲ್ವಾ? ಹೌದು. ಥ್ಯಾಂಕ್ ಯು ಪ್ರತಿಮಾ. ಅವರೆಕಾಳು ಸೀಸನ್, ನಾನು ಹೇಳ್ದೆ ಅವರೆಕಾಳು ಸೀಸನ್ ಅಲ್ಲಿ ಏನೇನ್ ಮಾಡ್ಬೋದು. ಪ್ರತಿಮಾ ಕೂಡ ಸಾಕಷ್ಟು ರೆಸಿಪೀಸ್ ನ ನಿಮ್ಗೆ ಹೇಳ್ಕೊಟ್ಟಿದ್ದಾಳೆ, ಜೊತೆಗೆ ಈಗ ಹೇಳಿದಾಳೆ ಕೂಡ. ಬಟ್ ಈಗ ಅವರೆಕಾಳು ಮಿಕ್ಸ್ಚರ್ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ. ತುಂಬಾ ಸಿಂಪಲ್ ಅಲ್ಲ? ಸೊ ಜೊತೆಗೆ ಹಾಕುವಂತ ಇಂಗ್ರೀಡಿಯೆಂಟ್ಸ್ ಪಕ್ಕಾ ಗೊತ್ತಾದ್ರೆ ಈ ಟೇಸ್ಟ್ ಪಕ್ಕಾ ನಿಮ್ಗೆ ಬರುತ್ತೆ. ಓಕೆನಾ? ಹೇಗ್ ಮಾಡೋದು ನೋಡ್ಕೊಳ್ಳಿ. ಅವರೆಕಾಳು ಮಿಕ್ಸ್ಚರ್ ಮಾಡುವ ವಿಧಾನ. ಮೊದಲು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಡಲೆ ಬೀಜ, ಗೋಡಂಬಿ ಹಾಗೂ ಕರಿಬೇವನ್ನ ಬೇರೆ ಬೇರೆಯಾಗಿ ಕರೆಯಿರಿ. ಕೊನೆಗೆ ಹಿತಕಿದ ಅವರೆಕಾಳನ್ನ ಹಾಕಿ ಗರಿ ಗರಿಯಾಗಿ ಕರೆದು ಒಂದು ಬೌಲ್ಗೆ ಹಾಕಿ. ಈಗ ಕರೆದ ಕಡಲೆ ಬೀಜ, ಗೋಡಂಬಿ, ಕರಿಬೇವು ಹಾಗೂ ಹಿತಕಿದ ಅವರೆಕಾಳನ್ನ ಹಾಕಿ ಅದರ ಜೊತೆಗೆ ಈಸ್ಟರ್ನ್ ಅಚ್ಚಕಾರದ ಪುಡಿ, ಈಸ್ಟರ್ನ್ ಗರಂ ಮಸಾಲ ಹಾಗೂ ಈಸ್ಟರ್ನ್ ಅರಿಶಿನ ಪುಡಿ ಹಾಕಿ ಟಾಸ್ ಮಾಡಿ ಸರ್ವ್ ಮಾಡಿದರೆ
ಅವರೆಕಾಳು ಮಿಕ್ಸ್ಚರ್ ಸವಿಯಲು ಸಿದ್ಧ. ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ಮಕ್ಕಳು ಕೂಡ ಮಾಡ್ತಾರಲ್ವಾ, ಬಟ್ ಎಣ್ಣೆ ಹತ್ರ ತುಂಬಾ ಹುಷಾರಾಗಿರ್ಬೇಕಷ್ಟೆ. ಹೇಗಿದೆ? ಗಿವ್ ಇಟ್. ಚೆನ್ನಾಗಿಲ್ಲ ಅಂದ್ರೆ ಯಾಕಂತ ಕೇಳ್ತೀಯ ನೀನು? ಇಲ್ಲ, ಚೆನ್ನಾಗಿಲ್ಲ ಅಂದ್ರೆ ನಾನ್ ತಿನ್ಕೊಳ್ತೀನಪ್ಪ. ಪಾಪ ಸುಮ್ನೆ ನೀನ್ ತಿನ್ಕೊಂಡು ಯಾಕೆ ನೀನು ಇಂಡೈಜೆಷನ್ ಮಾಡ್ಕೋಬೇಕು? ಒಂಥರ ಚೆನ್ನಾಗಿದೆ. ಹೌದಾ? ಯಾರೂ ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ ಆಯ್ತು ಅಲ್ವಾ? ಇನ್ನೊಂದ್ಸಲ ತಿನ್ಬಿಡ್ತೀನಿ. ಯಾರೋ ಚೆನ್ನಾಗಿಲ್ಲ ಅನ್ಕೊಂಡು ಬೇಡ ಬೇಡ ಅಂದವರು ಬೇಡಿ ಬೇಡಿ ತಿಂದ್ರಂತೆ. ನೀನ್ ಇಷ್ಟು ಚೆನ್ನಾಗಿ ಮಾಡ್ಕೊಟ್ರೆ ಯಾರು ಬೇಡ ಅಂತಾರೆ? ಬೇಡಿ ಬೇಡಿನೇ ತಿನ್ಬೇಕು. ವೆಲ್ಕಮ್. ಸಕ್ಕತ್ತಾಗಿದೆ. ಅವರೆಕಾಳು ಮಿಕ್ಸರ್ ಅಂತೂ ಸೂಪರ್. ಇಷ್ಟು ಗರ್ಗರಿಯಾಗಿದೆ. ಕಾಫಿ ಟೀ ಜೊತೆ ಅಲ್ಲದೆ ಹಾಗೆ ಕೂಡ ತಿನ್ಬೋದು. ಇದರ ಬಾಯಿ ಚಪ್ಪಲ ಇನ್ನೂ ಜಾಸ್ತಿ ಆಗುತ್ತೆ. ತಿನ್ಬೇಕು, ಸ್ವಲ್ಪ ತಿಂದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅಂತ ಅನ್ಸುತ್ತೆ. ಎಕ್ಸಲೆಂಟ್, ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಯಾ. ವೆಲ್ಕಮ್. ಬಾಯ್, ಟೇಕ್ ಕೇರ್. ಸ್ನೇಹಿತರೆ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬಾಳೆಕಾಯಿ ಕಟ್ಲೆಟ್ ಆಯ್ತು, ಅವರೆಕಾಳು ಮಿಕ್ಸ್ಚರ್ ಕೂಡ ಆಯ್ತು. ಸೊ ನಾನಂತೂ ತಿಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಎರಡು ಕೂಡ ಮೈಲ್ಡ್ ಆಗಿ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪೀಸ್ ಇದು. ಸೊ ಪ್ರತಿಮಾ ಆಸ್ ಯೂಶುವಲ್ ತುಂಬಾ ಚೆನ್ನಾಗಿ ಮಾಡೇ ಮಾಡ್ತಾಳೆ. ನೆಕ್ಸ್ಟ್ ನಮ್ ಜೊತೆ ಬರುವಂತಹ ಗೆಸ್ಟ್ ಯಾವ ರೆಸಿಪೀಸ್ ಮಾಡ್ತಾರೆ, ಅದು ಹೇಗಿರುತ್ತೆ, ಸೊ ಯಾವ ತರ ಮಾಡ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ನಿಮ್ಗಿದೆಯಲ್ಲ, ಆ ಕ್ಯೂರಿಯಾಸಿಟಿ ಹಾಗೆ ಇರ್ಲಿ. ಯಾಕೆಂದ್ರೆ ನಾವೀಗ ಒಂದು ಚಿಕ್ಕ ಬ್ರೇಕ್ ತಗೋತಾ ಇದ್ದೀವಿ. ಸೊ ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಇರ್ತಾರೆ ಒಬ್ರು ಗೆಸ್ಟ್. ಅವರು ನಿಮ್ಗೋಸ್ಕರ ನನಗೋಸ್ಕರ ರೆಸಿಪೀಸ್ ನ ಮಾಡ್ತಾರೆ, ಹೇಳ್ಕೊಡ್ತಾರೆ. ಅಲ್ಲಿವರೆಗೂ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆಯೊಳಗೆ ಹ್ಯಾವ್ ಎ ಸ್ಮಾಲ್ ಬ್ರೇಕ್. ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ. ಬ್ರೇಕ್ ಆದ್ಮೇಲೆ ಆಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರ ಹೆಸರು ಕೋಮಲಾ. ಕೋಮಲಾ ಅವರು ಏನ್ ಮಾಡ್ತಾರೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಅಕ್ಕಿ ಹಿಟ್ಟಲ್ಲಿ ಏನ್ ಮಾಡ್ತೀರಾ ನೀವು? ಯೂಶಲಿ ರೊಟ್ಟಿ ಮಾಡ್ತೀರಾ ಅಲ್ವಾ? ಆದ್ರೆ ಕೋಮಲಾ ಅವರು ಅಕ್ಕಿ ಹಿಟ್ಟಿಂದ ಇನ್ನೇನೋ ಮಾಡ್ತಾರೆ. ಏನದು ಅಂತ ಅವರೇ ಹೇಳ್ಬಿಡ್ತಾರೆ. ಹಾಯ್ ಕೋಮಲಾ ಅವರೇ. ಹಾಯ್ ರೂಪ ಅವರೇ. ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಹೇಳಿ, ನಾನಂತ ಹೇಳಿದೆ ಅಕ್ಕಿ ಹಿಟ್ಟಿಂದ ನನಗೆ ಗೊತ್ತಿರೋದು ರೊಟ್ಟಿ ತಟ್ಟೋದು. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ನಾನು ಇವತ್ತು ಅಕ್ಕಿ ಹಿಟ್ಟಿನಿಂದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದೇ ನನಗೆ ಡೌಟ್ ಆಗಿತ್ತು, ಹೆಂಗಪ್ಪ ಅಕ್ಕಿ ಸಾಮಾನ್ಯವಾಗಿ ಎಲ್ಲರೂ ರವೆ ಉಪ್ಪಿಟ್ಟು, ಎಲ್ಲಾ ರೀತಿ ಅವಲಕ್ಕಿ ಉಪ್ಪಿಟ್ಟು ಈ ತರ ಎಲ್ಲಾ ತಿಂದಿರ್ತಾರೆ. ಆದ್ರೆ ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಟ್ರೆಡಿಷನಲ್ ವೇ ಇದೆ ಇದು. ನಮ್ಮ ಅತ್ತೆ ಅವ್ರ ಮನೆಗಳಲ್ಲಿ ಇದು ಜಾಸ್ತಿ ಮಾಡ್ತಿದ್ರು. ತುಂಬಾ ಕಷ್ಟ ಇದು ಕಲಿಯೋದು. ನಾನು ಕಷ್ಟಪಟ್ಟು ಕೆಡಿಸಿ ಆ ಅಡ್ಗೆನ ಕಲ್ತು ನಾನು ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇದು ನಮ್ಮ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗೆಲ್ಲ ತುಂಬಾ ಇಷ್ಟ. ಹಂಗಾದ್ರೆ ನಾವೆಲ್ಲರೂ ತುಂಬಾ ಕೇರ್ಫುಲ್ ಆಗಿ ಈ ರೆಸಿಪಿನ ನೋಡ್ಕೋಬೇಕು. ರೆಡಿನಾ? ನೋಡ್ಕೊಳ್ಳೋಣ, ಶುರು ಮಾಡಿ. ಆದ್ರೆ ಅದಕ್ಕಿಂತ ಮುಂಚೆ ಅದಕ್ಕೆ ಏನೇನು ತಗೊಂಡಿದ್ದೀರಾ ಅಂತ ಸಾಮಗ್ರಿಗಳನ್ನ ಹೇಳಿ. ಮೊದಲು ಅಕ್ಕಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತೆ ರುಚಿಗೆ ಉಪ್ಪು. ಓಕೆ, ಸರಿ ಹೇಳಿಪ್ಪ. ಕಷ್ಟಪಟ್ಟು ಮಾಡುವಂತಹ ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ನೋಡ್ಕೊಂಡ್ಬಿಡೋಣ. ನಾವೆಲ್ಲ ರೆಡಿ ಆಗಿದ್ದೀವಿ, ತುಂಬಾ ಸೀರಿಯಸ್ ಆಗಿ ಇದನ್ನ ನೋಡ್ಕೋತೀವಿ. ಫಸ್ಟ್ ಏನ್ ಮಾಡ್ತೀರಾ? ನನಗೆ ಒಂದು ಬೌಲ್ ಕೊಡಿ. ಅಕ್ಕಿ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೋಬೇಕು ಬೇಯಿಸಕ್ಕೋಸ್ಕರ. ಓಕೆ, ಸಾಕಾ? ಸಾಕು, ಕೊಡಿ. ಕ್ಯಾಚ್ ಇಟ್ಕೊಳ್ಳಿ. ನೆಕ್ಸ್ಟ್, ಮೊದಲಿಗೆ ನಾನು ಈ ಅಕ್ಕಿ ಹಿಟ್ಟು ಒಂದು ಬಟ್ಲು ತಗೊಂಡಿದ್ದೀನಿ. ಇದನ್ನ ನಾನು ನೀರಿನಲ್ಲಿ ಸ್ವಲ್ಪ ಕಲ್ಸ್ಕೊಂತೀನಿ. ಸ್ವಲ್ಪ ನೀರು ಕೊಡಿ ರೂಪ ಅವರೇ. ಕೈಗೆ ಸ್ವಲ್ಪ ಹಾಕೊಂಡು ಚುಮುಕ್ಸ್ಕೊಂಡು ಕಟ್ಬೇಕು. ಜಾಸ್ತಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ಜಾಸ್ತಿ ಆದ್ರೂ ಇದು ಹೋಗ್ಬಿಡುತ್ತೆ ಇದು ಮೆಥಡ್. ಓಕೆ, ನೋಡಿ ಇದು ಈ ರೀತಿ ಕಟ್ಟಿದ್ರೆ ಉಂಡೆ ಆಗ್ಬೇಕು. ಈ ರೀತಿ ಮತ್ತೆ ಇದನ್ನೆಲ್ಲ ಈ ತರ ಪುಡಿ ಪುಡಿ ಆಗ್ಬೇಕು ಹೊಡೆದ್ರೆ. ಇದು ಕರೆಕ್ಟ್ ಆದ ಒಂದು ಹದ ಬಂದಿದೆ ಅಂತ ಅನ್ಕೊಂಡು ನಾವ್ ಇದನ್ನ ಬಟ್ಟೆನಲ್ಲಿ ಕಟ್ಟಿ ಬೇಯಿಸ್ಕೋಬೇಕು ಹಬೆನಲ್ಲಿ. ಈಗ ಯಾವ ಬಟ್ಟೆಲಿ ಅದನ್ನ ಹಾಕಿ ಬೇಯಿಸ್? ಒಂದು ಬಿಳಿ ಬಟ್ಟೆನ ತಗೊಂಡು, ಮಲ್ ಬಟ್ಟೆ ಅಂತ ಬರುತ್ತೆ, ಬಿಳಿ ಮಲ್ ಬಟ್ಟೆ, ಹಳೆ ಪಂಚೆ ಈ ತರದೆಲ್ಲ ಇರುತ್ತಲ್ವಾ, ಅದ್ರಲ್ಲಿ ಕಟ್ಟಿ ಇದನ್ನ ಬೇಯಿಸ್ಕೊಳ್ಳೋಣ. ಓಕೆ, ಸೊ ಇದನ್ನ ಈ ರೀತಿ ಈ ಅಕ್ಕಿ ಹಿಟ್ಟಿನ ಈ ರೀತಿ ಬಟ್ಟೆನಲ್ಲಿ ಕಟ್ಕೊಂಡು ಬೇಯಿಸ್ಕೋಬೇಕು. ಸೊ ಈ ಬೇಯಿಸ್ಕೊಳ್ಳೋದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ನಾನು ಮೊದಲೇ ಮನೆಯಲ್ಲೇ ಕಟ್ಟಿ ಬೇಯಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ರೆಡಿ ಇದೆ. ಇವಾಗ ನಾವು ಈ ಹಿಟ್ಟನ್ನ ಒಗ್ಗರಣೆ ಮಾಡೋಣ. ಸ್ಮಾರ್ಟ್ ನೀವು.
ಈಗ ನನಗೆ ಅದು ಬೆಂದಾದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸಿ. ಅಕ್ಕಿ ಹಿಟ್ಟು ಬೆಂದ್ಮೇಲೆ ಈ ರೀತಿ ಆಗತ್ತೆ ಇದು. ಇದನ್ನ ಒಗ್ಗರಣೆ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಓಕೆ, ಸೊ ಈಗ ಗೊತ್ತಾಯ್ತು ನೀವು ಅಕ್ಕಿ ಹಿಟ್ಟಿಂದ ಹೆಂಗ್ ಮಾಡ್ತೀರಾ ಅಂತ. ಬಟ್ ಇದೇ ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ ಅಂದ್ರೆ ಏನಿಲ್ಲ, ಬೇಯಿಸ್ಕೊಳ್ಳೋದಷ್ಟೇ ಒಂದು. ಬಟ್ ಅದು ಮಿಕ್ಸ್ ಮಾಡೋದು, ನೀರು ಚಿಮ್ಸ್ಕೊಂಡು ಉದ್ರುದ್ರಾಗಿ ಬೇಯಿಸ್ಕೊಳ್ಳೋದು ಒಂದು ಹದ ಇರುತ್ತೆ. ಕರೆಕ್ಟ್ ಆಗಿ ಬೇಯಿಸ್ಕೊಂಡ್ರೆ ನೀಟಾಗಿ ಆಗತ್ತೆ ಉಪ್ಪಿಟ್ಟು. ಕರೆಕ್ಟ್ ಆಗಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕಾ? ಸಾಕು. ಹಬೆಲೆ ಬೇಯಿಸ್ಬೇಕು? ಹಬೆನಲ್ಲಿ ವಿಜಿಲ್ ಹಾಕ್ಬೋದು, ಹಬೆನಲ್ಲೇ ಬೇಯಿಸ್ಬೇಕು, ಸ್ಟೀಮ್ ಕುಕ್ ಮಾಡ್ಬೇಕು ಅಲ್ವಾ? ವಿಜಿಲ್ ವಿತೌಟ್ ವಿಜಿಲ್ ಹಾಗೆ ಕುಕ್ ಮಾಡ್ಬೇಕು ಅದನ್ನ. ಹೌದು. ಈಗ ಏನ್ ಕೊಡ್ಲಿಪ್ಪ? ನಂಗೆ ಒಂದು ಪ್ಯಾನ್ ಕೊಡಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ. ಓಕೆ, ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದೀರಾ? ಸಾಕು, ಸ್ವಲ್ಪನೇ ಅಲ್ವಾ? ಅಂದ್ರೆ ಸೊ ಕಾಯಿಲೆ ಇದು ಮಾಮೂಲಿಗಿಂತ 1 ಸ್ಪೂನ್ ಜಾಸ್ತಿ. ಸೊ ಅಕ್ಕಿ ಹಿಟ್ಟು ಇದು ಸ್ವಲ್ಪ ಡ್ರೈ ಇರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ. ಸೊ ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸೊ ಒಂದು ಸ್ಪೂನ್ ಎಣ್ಣೆ ಕಾದ್ಮೇಲೆ ಸಾಸಿವೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀನಿ ನಾನು. ನಂತರ ಜೀರಿಗೆ, ಸಾಸಿವೆ ಸಿಡಿಲಿ, ನಂತರ ಜೀರಿಗೆ ಹಾಕೋಣ. ಸೊ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಜೀರಿಗೆಯಿಂದ ಜೀರ್ಣಶಕ್ತಿ ಕೂಡ ವೃದ್ಧಿಸುತ್ತೆ. ಅದರಿಂದ ಜೀರಿಗೆ ಜಾಸ್ತಿನೇ ಬಳಸೋಣ ಇಲ್ಲಿ. ನೀವೆಲ್ಲ ಅಡಿಗೆಗೂ ಜಾಸ್ತಿ ಹಾಕ್ತೀರಾ? ನಾನು ಜೀರಿಗೆನೆ ಜಾಸ್ತಿ ಬಳಸೋದು ಸಾಸಿವೆಗಿಂತ. ಈಗ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಅಷ್ಟೇನೆ, ನಮ್ಗೆ ತುಂಬಾ ಇದನ್ನೆಲ್ಲ ಐರನ್ ಕಂಟೆಂಟ್ ಇರೋದ್ರಿಂದ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕಿದ್ರೆ ಒಳ್ಳೇದು. ಹೌದು. ಸೊ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಅದು ಕೂಡ ಸ್ವಲ್ಪ ಜಾಸ್ತಿ ಖಾರವಾಗಿರುತ್ತಲ್ಲ? ಖಾರ ಇದ್ರೇನೆ ಇದು ಚೆನ್ನಾಗಿರುತ್ತೆ. ಸೊ ಹಸಿಟ್ಟು ಇರೋದ್ರಿಂದ ಇದು ಸ್ವಲ್ಪ ಖಾರ ಹಾಕಿದ್ರೇನೆ ಇದು ಹಿಡಿಯುತ್ತೆ. ಅದು ಖಾರದ ಅಂಶ ಹಿಡಿಬೇಕಲ್ಲ ಅಕ್ಕಿ ಹಿಟ್ಟೆಲ್ಲ. ಸೊ ನಂತರ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ನಾವು ಬೇರೆ ಕಡಲೆಬೇಳೆ ಈ ರೀತಿ ಬೇರೆ ಯಾವ ಬೇಳೆಗಳನ್ನು ಹಾಕ್ತಾ ಇಲ್ವಲ್ಲ, ಈರುಳ್ಳಿ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಓಕೆ. ಸ್ವಲ್ಪ ಇದು ಕಂದು ಬಣ್ಣ ಬಂದ ತಕ್ಷಣ ನಾನು ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಹಾಕೋಣ. ಈಗ ಉದ್ರುದ್ರಾಗಿ ಅನಿಸ್ತಾ ಇದೆಲ್ಲ? ನಾವು ಬೇಯಿಸ್ಕೊಂಡಿರೋದೇ ಇದು ಸ್ವಲ್ಪ ಪುಡಿ ಪುಡಿ ಮಾಡಿ ಈ ರೀತಿ ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡಿ ರೂಪ ಅವ್ರೆ. ನಾನು ಬೇಯಿಸ್ಕೋಬೇಕಾದ್ರೆ ಇದಕ್ಕೆ ಹಿಟ್ಟಿಗೆ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡಿದ್ದೀನಿ. ಓ, ಯಾಕೆ ಮುಂಚೆನೆ ಹಾಕೋಬೇಕು ಬೇಯಿಸುವಾಗ? ರುಚಿ ಹಿಡ್ಕೊಳ್ಳುತ್ತೆ ಅದು. ಅಕ್ಕಿ ಹಿಟ್ಟು ಸ್ವಲ್ಪ ಸೊಪ್ಪೆ ಬಂದ್ಬಿಡುತ್ತೆ, ಇದಕ್ಕೆ ರುಚಿ ಬರುತ್ತೆ. ಇವಾಗ ಯೂಶಲಿ ನಾವು ರೊಟ್ಟಿ ಮಾಡ್ಬೇಕಾದ್ರೂ ಹಾಗೆ. ಹೌದು ಹೌದು. ಹಿಟ್ಟಿಗೆ ಹಾಕೊಂಡ್ಬಿಡ್ತೀವಿ ಸ್ವಲ್ಪ ಈ ರೀತಿ ಪುಡಿ ಪುಡಿ ಮಾಡಿ ಹಾಕೋಣ. ಹಬೆನಲ್ಲಿ ಬೇಯಿಸಿರೋದ್ರಿಂದ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪ ಹಿಂಗೆ ಪುಡಿ ಪುಡಿ ಮಾಡಿ. ನೀವು ಹೇಳ್ದಾಗೆ ತುಂಬಾ ಏನ್ ಕಷ್ಟ ಇಲ್ಲ ಅಲ್ವಾ ಕೋಮಲಾ? ತುಂಬಾ ಕಷ್ಟ ಇಲ್ಲ. ಕಲಿಯೋರ್ಗು ಬ್ರಹ್ಮವಿದ್ಯೆ, ಕಲ್ತ್ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ. ಸೊ ಕಲಿಯೋರ್ಗು ಇದು ನನಗೆ ಬ್ರಹ್ಮವಿದ್ಯೆ ಅನ್ನಿಸ್ಬಿಟ್ಟಿತ್ತು. ಈಗ ನನಗೆ ಕೋತಿ ವಿದ್ಯೆ ತರ ಬಹಳ ತುಂಬಾ ಈಸಿ. ಕಷ್ಟಪಟ್ಟು ಸುಮಾರು ಹಾಳು ಮಾಡ್ಬಿಟ್ಟಿದೀನಿ ಇದನ್ನ. ಬಟ್ಟೆ ಎಲ್ಲಾನು ಈ ರೀತಿ ಎಲ್ಲ ಅಂಟ್ಕೊಂಡು ಹಾಳಾಗ್ಬಿಟ್ಟಿದ್ವಿ. ಅಯ್ಯೋ. ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಏನು ಬಳಸ್ತಾ ಇಲ್ಲ. ಇದು ಹೇಗಿದೆ ನ್ಯಾಚುರಲ್ ಹೀಗೆ ವೈಟ್ ಆಗೇ ಇರ್ಬೇಕು. ಒಂದು ಬಟ್ಲು ಕಾಯಿ ತುರಿ ತಗೊಂಡಿದ್ದೀನಿ. ಇದು ಸಮ ಸಮ ಹಾಕಿದ್ರೇನೆ ಇದು ತುಂಬಾ ಟೇಸ್ಟ್. ಜಾಸ್ತಿ ಬೇಕಾ ಕಾಯಿ ತುರಿ? ಕಾಯಿ ತುರಿ ಹಾಕಿದಷ್ಟು ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡೋಣ. ಕೊನೆಯಲ್ಲಿ ಉಪ್ಪು ಹಾಕೋಣ. ಓ, ಈಗ ಸ್ವಲ್ಪ ನಾವು ಕಲ್ಸ್ಕೋಬೇಕಾದ್ರೆ ಹಾಕಿ ಕಲ್ಸ್ಕೊಂಡಿದೀನಿ. ಈಗ ಸ್ವಲ್ಪ ನಾನು ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ರೂಪಾ ಅವರೇ, ನನಗೆ ಒಂದು ಸರ್ವಿಂಗ್ ಬೌಲ್ ಕೊಡ್ತೀರಾ? ಆಯ್ತಾ ಇದು? ಹ್ಞೂ ಆಗಿದೆ. ಆಫ್ ಮಾಡ್ಬಿಡ್ಲಾ? ಇಷ್ಟೇ ಇದು. ಸರಿ. ಅವರೇ, ಇದಾಗಿದೆ ಇವಾಗ. ಸೊ ಟೇಸ್ಟ್ ನೋಡಿ ಹೇಳಿ ಹೇಗಾಗಿದೆ ಅಂತ. ಶ್ಯೂರ್, ವೆಯ್ಟ್ ಮಾಡ್ತಿದ್ದೆ ಇದಕ್ಕೋಸ್ಕರ.
ಪಕ್ಕಾ ಇಂಡಿಯನ್ ಟ್ರೆಡಿಷನಲ್ ಉಪ್ಪಿಟ್ಟು, ಅದ್ರಲ್ಲೂ ಕೂಡ ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ಹೆಂಗ್ ಮಾಡೋದು ನೋಡ್ಕೊಂಡಿದೀರಾ? ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಫಸ್ಟ್ ಒಂದ್ 2 ಸಲ ಹಾಳಾಗಬಹುದು, ಆದ್ರೆ ಟ್ರೈ ಮಾಡಿ 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 ಖಂಡಿತವಾಗ್ಲೂ ಈ ತರ ಕರೆಕ್ಟ್ ಆಗಿ ಕೋಮಲ ಅವರು ಹೇಗ್ ಕಲ್ತಿದಾರೋ ಹಾಗೆ ನೀವು ಕೂಡ ಮಾಡ್ಬೋದು. ಓಕೆನಾ? ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ನೀರನ್ನ ಚಿಮುಕಿಸಿ ಕಲಸಿಕೊಳ್ಳಬೇಕು. ನಂತರ ಒಂದು ಬಟ್ಟೆಯಲ್ಲಿ ಈ ಅಕ್ಕಿ ಹಿಟ್ಟನ್ನ ಇಟ್ಟು ಹಬೆಯಲ್ಲಿ ಬೇಯಿಸಬೇಕು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಬೇಯಿಸಿದ ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಗೂ ಉಪ್ಪನ್ನ ಹಾಕಿ ಬೆರೆಸಿದರೆ ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ಸವಿಯಲು ಸಿದ್ಧ. ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ ನನ್ ಕೈಯಲ್ಲಿ ವೆಯ್ಟ್ ಮಾಡಕ್ಕಾಗಲ್ಲ, ಸೋ ಸಾರಿ, ಟ್ರೈ ಮಾಡ್ಬಿಡ್ತೀನಿ. ಹೇಗ್ ಬಂದಿದೆ ರೂಪಾ ಅವರೇ? ನಿಜ ಅಕ್ಕಿ ಹಿಟ್ಟು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಯಾವ ರೆಸಿಪಿ? ನಾನು ಈಗ ಆಲೂ ಸ್ಪ್ರೌಟ್ ಪಕೋಡ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಲೂ ಸ್ಪ್ರೌಟ್ ಪಕೋಡ. ಹಾ, ಈಗ ನಾನು ಇದನ್ನ ಖಾಲಿ ಮಾಡ್ಬೇಕು, ಅದಕ್ಕೆ ಏನೇನ್ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಬಿಡಿ. ಓಕೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ? ತಿಂತಾ ಇದ್ರೆ ವೆರಿ ಟೇಸ್ಟಿ. ಅಕ್ಕಿ ಹಿಟ್ಟು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ, ಸೂಪರ್ ಆಗಿದೆ. ಸೊ ಇದು ಹೇಗ್ ಮಾಡೋದು ಅಂತ ನೋಡ್ಕೊಂಡ್ಮೇಲೆ ಆಲೂ ಸ್ಪ್ರೌಟ್ ಪಕೋಡ ಇದಕ್ಕೆ ಅವ್ರು ರೆಡಿ ಮಾಡ್ಕೊಳ್ಳಿ. ಅಷ್ಟೊಂದು ನಾವೊಂದು ಪುಟಾಣಿ ಬ್ರೇಕ್ ತಗೋಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಆಲೂ ಸ್ಪ್ರೌಟ್ ಪಕೋಡ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಮೊಳಕೆ ಕಾಳುಗಳು, ಮೂಲಂಗಿ, ಗರಂ ಮಸಾಲ, ಅಕ್ಕಿ ಹಿಟ್ಟು, ಕ್ಯಾಬೇಜ್, ಕರಿಬೇವಿನ ಸೊಪ್ಪು, ಕ್ಯಾರೆಟ್, ನೆನೆಸಿದ ಕಡಲೆ ಬೀಜ, ಆಲೂಗಡ್ಡೆ, ಅಲಸಂದೆ ಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಪೌಡರ್, ಈರುಳ್ಳಿ, ಕಡಲೆ ಹಿಟ್ಟು, ಉಪ್ಪು, ಕೊತ್ತಂಬರಿ ಸೊಪ್ಪು, ಅಜ್ವಾನ ಮತ್ತೆ ಜೀರಿಗೆ. ಓಕೆ, ಶುರು ಮಾಡೋಣ. ಮೊದಲು ನನಗೆ ಒಂದು ಮಿಕ್ಸಿ ಜಾರ್ ಕೊಡಿ. ಈ ಮೊಳಕೆ ಕಾಳುಗಳನ್ನೆಲ್ಲ ನಾನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಹೌದಾ? ನಾನು 9 ರೀತಿ ಕಾಳುಗಳನ್ನ ಮೊಳಕೆ ಕಟ್ಟಿ ತಗೊಂಡ್ ಬಂದಿದ್ದೀನಿ. ಇಲ್ಲ, 9 ಕಾಳನ್ನ 9 ಬಿಟ್ಟು ಮೊಳಕೆ ಬರ್ಸಿದೀರಾ? ಹೌದು. ಹುರುಳಿ ಕಾಳನ್ನು ಸಹ ಹಾಕಿದ್ದೀನಿ, ಅದು ಕೂಡ ಮೊಳಕೆ ಬಂದಿದೆ. ಅದು ಮೊಳಕೆ ಬಂದಿದೆ. ಸರಿ, ತುಂಬಾ ಪೌಷ್ಟಿಕಾಂಶ ಇರುವಂತಹ ಕಾಳುಗಳು. ಸೊ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಅವ್ರಿಗೆ ಯಾವ್ದಾವ್ದೋ ಜಂಕ್ ಫುಡ್ ಅಂತ ಅದು ಇದು ಕೊಟ್ಟು ಅವ್ರನ್ನ ಹಾಳು ಮಾಡೋದಕ್ಕಿಂತ ಈ ರೀತಿ ಬಂದ ತಕ್ಷಣ ಮೊಳಕೆ ಬರ್ಸಿದ ಕಾಳುಗಳನ್ನ ಮಾಡ್ಕೊಟ್ರೆ ಈ ರೀತಿ ಅವ್ರಿಗೆ ತುಂಬಾನೇ ಒಳ್ಳೇದು. ತುಂಬಾ ಒಳ್ಳೇದು, ತುಂಬಾ ಎನರ್ಜಿ ಬರುತ್ತೆ ಅವ್ರಿಗೆ. ಪ್ರೋಟೀನ್ಸ್ ತುಂಬಾ ರಿಚ್ ಇರೋದ್ರಿಂದ ಇದರಲ್ಲಿ ಮೊಳಕೆ ಕಾಳುಗಳೇ ಸಾಕು. ಸಾಕಾ? ಸಾರಿ, ನೀವು ನೀರ್ ಹಾಕ್ತೀರಾ ಅನ್ಕೊಂಡು ಹಾಕ್ಬಿಟ್ಟೆ. ಓಕೆ ಓಕೆ. ರೂಪಾ ಅವರೇ, ನಾನು ಇದನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಾನು ಏನಾದ್ರು ಮಾಡ್ಲಾ? ಸೊ ನೀವು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಕಾಯಕ್ಕಿಡಿ. ಸ್ವಲ್ಪ ಬಿಸಿ ಮಾಡಿರ್ತೀನಿ ಬನ್ನಿ. ಇಲ್ಲ ಇಲ್ಲ, ಕಾಯಕ್ಕಿಡಿ ಎಣ್ಣೆನ, ನಾನು ಗ್ರೈಂಡ್. ಆಯ್ತಾ? ಅಷ್ಟೇ? ತುಂಬಾ ತರ್ತರಿ ಆಗ್ಬೇಕಲ್ಲ? ಇಲ್ಲ, ಸ್ವಲ್ಪ ಆದ್ರೆ ಸಾಕು, ರವೆ ಅಷ್ಟು. ಓ, ಅದಕ್ಕೆ ಜಾಸ್ತಿ ಗ್ರೈಂಡ್ ಮಾಡಬಾರ್ದು. ನಂಗೆ ಒಂದು ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಬೌಲ್ ಕೊಡಿ. ಈಗ ಕೊಡ್ಲಾ? ಕೊಡಿ. ರೂಪಾ ಅವರೇ, ಇದು ಹಸಿ ಹಲಸಂದೆ ಕಾಳು. ಇದು ಸ್ವಲ್ಪ ಹಾಕೊಳ್ಳೋಣ. ಅದೇ ನೆನ್ಸಿದೀರಾ ಅಥವಾ ಬೇಯಿಸಿ? ಇಲ್ಲ ಇಲ್ಲ, ಹಸಿ ಹಲಸಂದೆ ಕಾಳು. ಕಾಯಿನ ಸುಲ್ದು, ಬರೀ ಕಾಳದು? ಕಾಯಿನ ಸುಲ್ದಿರ್ತಕ್ಕಂಥ ಹಸಿ ಕಾಳು ಇದು. ಮತ್ತೆ ಕಡಲೆಕಾಯಿ ಬೀಜ, ಅದನ್ನ ಹಸಿ ಕಡಲೆಕಾಯಿ ಬೀಜನ ಸುಲ್ದು ಅದನ್ನ ಸ್ವಲ್ಪ ನೀರಲ್ಲಿ ನೆನ್ಸಿಟ್ಕೊಂಡು ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಕಾಳುಗಳು ನಮಗೆ ಡೈಜೆಷನ್ ಆಗುತ್ತಾ ಅನ್ನೋದೊಂದು ಪ್ರಾಬ್ಲಮ್ ಬರುತ್ತಲ್ವಾ, ಅದಕ್ಕೋಸ್ಕರ ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಅಜ್ವಾನ ಕಾಳು, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ.
ಸೊ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಮತ್ತೆ ಅದನ್ನೆಲ್ಲ ಹಾಕೊಂಡು ರುಬ್ಕೋಬೇಕಾ? ಹೌದು. ಫೈನ್. ಕೋಮಲಾ ಅವರೇ, ಈಗ ನೋಡ್ತಾ ಇದ್ದೀನಿ ನಿಮ್ಮ ಕೂದಲು ಅಷ್ಟು ಉದ್ದ ಇದೆಯಲ್ಲ, ಏನಿದ್ರ ರಹಸ್ಯ? ಹೆಂಗ್ ಕಾಪಾಡ್ತೀರಾ? ಈ ರೀತಿ ಪ್ರೋಟೀನ್ ಇರೋಂತ ಕಾಳುಗಳನ್ನೆಲ್ಲ ದಿನ ತಿಂತಿದ್ರೆ ಎಲ್ರಿಗೂ ಕೂದಲು ಚೆನ್ನಾಗೇ ಇರುತ್ತೆ ಮೇಡಮ್. ಇದ ಸೀಕ್ರೆಟ್? ಹೌದು. ಓ, ಸೊ ನಂಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ಸಾಕೆ? ಓಕೆ, ನೆಕ್ಸ್ಟ್ ಮೊದಲಿಗೆ ಈ ಸ್ಪ್ರೌಟ್ಸ್ನೆಲ್ಲ ನಾವು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋಂತ ಸ್ಪ್ರೌಟ್ಸ್. ವೆರಿ ಟೇಸ್ಟಿ ಅಂಡ್ ವೆರಿ ಹೆಲ್ದಿ ಅಲ್ಲ ಇದು? ತುಂಬಾ ರಿಚ್ ಇನ್ ಪ್ರೋಟೀನ್ಸ್ ಮೇಡಮ್. ನಾನೀಗ ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ, ಬೇಯಿಸಿ ಮ್ಯಾಶ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ. ಸೊ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬಾ ಚೆನ್ನಾಗಿ ಜಾಸ್ತಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಾಗತ್ತೆ ಪಕೋಡ. ಕ್ರಿಸ್ಪ್ ಆಗಿ ಚೆನ್ನಾಗಿ ಬರುತ್ತೆ. ಕ್ಯಾಬೇಜ್ ಹಾಕೊಳ್ತಾ ಇದ್ದೀನಿ. ಎಲೆಕೋಸು ಹಾಕೊಳ್ತಾ ಇದ್ದೀನಿ. ಕಾಳುಗಳ ಜೊತೆಲಿ ತರಕಾರಿ ಕೂಡ ತುರ್ಕೊಂಡಿರೋಂತ ಮೂಲಂಗಿ ಹಾಕ್ತಾ ಇದ್ದೀನಿ. ಪಕೋಡಾಗೆ ಮೂಲಂಗಿ ಹಾಕ್ತಾರೆ ಕೋಮಲಾ ಅವರು. ಸೊ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಮೂಲಂಗಿನೂ ತುರ್ಕೋಬೇಕು, ಕ್ಯಾರೆಟ್ ತುರ್ಕೋಬೇಕು ಅಲ್ಲ? ಹೌದು. ನಾನು ವೆಜಿಟೇಬಲ್ಸ್ ಅಷ್ಟೇ ಅಲ್ಲ, ಇದು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಹಾಕೊ. ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದಾ? ಹೌದು ಹೌದು. ಸರಿ, ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ. ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇಷ್ಟು ಅಚ್ಚ ಖಾರದ ಪುಡಿ? ಹೌದು. ಜೊತೆಗೆ ಹಸಿಮೆಣಸಿನಕಾಯಿ ಖಾರ? ಹೌದು. ಸ್ವಲ್ಪ ಖಾರ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಪಕೋಡ. ಖಾರ ಪ್ಲಸ್ ಖಾರ. ನೆಕ್ಸ್ಟ್ ಸೊ ಬೈಂಡಿಂಗ್ಗೋಸ್ಕರ ನಾನು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಓಕೆ. ಬೈಂಡಿಂಗ್ಗೆ ಇದು ಕಮ್ಮಿ ಬೇಕಾಗುತ್ತೆ, ಯಾಕಂದ್ರೆ ಎಲ್ಲಾ ಕಾಳುಗಳು ಕೂಡ ಅದು ಹೌದು ಆಲ್ರೆಡಿ ಹಿಂಗೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಲ್ವಾ? ಬಿಡಲ್ಲ. ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಕ್ರಿಸ್ಪ್ ಆಗಿ ಚೆನ್ನಾಗಿ ಬರುತ್ತೆ. ಓಕೆ. ಎಣ್ಣೆ ಕಾದಿದೆ, ಸ್ವಲ್ಪ ಕಮ್ಮಿ ಮಾಡಿರ್ತೀನಿ. ಓಕೆ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಸೊ ಈ ರೀತಿ ನಾವು ಕೈಯಿಂದ ಮುರಿದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಾಗತ್ತೆ. ಹೌದು. ಸೊ ಉಪ್ಪು ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ. ತರಕಾರಿ ಎಲ್ಲ ಕಾಳುಗಳು ಜೊತೆಗೆ ಸ್ವಲ್ಪ ರುಚಿಗೆ ಉಪ್ಪು, ಖಾರ, ಉಪ್ಪು ಎಲ್ಲ. ಇದನ್ನ ನಾವು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರ್ ಮೊದ್ಲೇ ಹಾಕೋ. ತರಕಾರಿ ಸೊಪ್ಪುಗಳಲ್ಲಿ ಕಾಳಲ್ಲಿ ಎಲ್ಲ ನೀರಿನ ಅಂಶ ಇರೋದ್ರಿಂದ ನಾವು ನೀರ್ ಫಸ್ಟೇ ಹಾಕೋಬಾರ್ದು. ಹೌದು. ಇದರಲ್ಲಿರೋ ತೇವಾಂಶನ ನೋಡ್ಕೊಂಡು ನಾವು ನೀರು ಬೇಕು ಅನ್ಸಿದ್ರೆ ಮಾತ್ರ ಹಾಕೋಬೇಕು. ಸೊ ಎಣ್ಣೆ ಕಾಯ್ದಿದೆ ಅಲ್ವಾ? ಎಣ್ಣೆ ಕಾದಿದೆ, ವೆಯ್ಟ್ ಮಾಡ್ತಾ ಇದೆ. ಪಕೋಡ ಅಲ್ಲಿ ಹಾಕ್ಬಿಟ್ರೆ ಕರೆದ್ ಬಿಡ್ತೀನಿ ಅಂತ. ಅದು ಈ ರೀತಿ ಅದು ಹೆಂಗೆ ಇದು ಕಾಳು ಜೊತೆಗೆ ತರಕಾರಿ ಕಾಂಬಿನೇಷನ್ ಐಡಿಯಾ ಹೆಂಗ್ ಸಿಕ್ತು ನಿಮ್ಗೆ? ಸೊ ಕಾಳನ್ನ ಹಾಗೆ ಕೊಟ್ರೆ ಮಕ್ಕಳು ಆಗ್ಲಿ ಮನೇಲಿ ಯಾರು ತಿನ್ನಲ್ಲ. ಈ ರೀತಿ ಮಿಕ್ಸ್ ಮಾಡಿ ಕೊಟ್ರೆ ಕಣ್ ಮುಚ್ಕೊಂಡು ತಿಂತಾರೆ. ಸ್ಕೂಲಿಂದ ಬಂದಿರ್ತಾರೆ ಹೊಟ್ಟೆ ಹಸ್ಕೊಂಡು. ಈ ರೀತಿ ಮಾಡ್ಕೊಟ್ರೆ ಏನಕ್ಕೆ ತಿನ್ನಲ್ಲ. ಯಾವ ಊರು ನಿಮ್ದು? ನಮ್ದು ಜಿಗಣಿ ಮೇಡಮ್. ಜಿಗಣಿ? ಹೌದು. ಓ, ಅಮ್ಮನೂರದ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರ ಊರು. ಯಜಮಾನ್ರ ಊರು ಅದೇನಾ? ನಾವು ಹೌದು. ಸೊ ಕೆಂಪಗಾಗಿರೋದನ್ನ ಅಷ್ಟು ತೆಗೆದ್ಬಿಡ್ತೀನಿ. ತೆಗ್ಕೊಳ್ಳೋಣ. ಮನೇಲಿ ಕರ್ದ ತಿಂಡಿಗಳು ಜಾಸ್ತಿನಾ? ಕರ್ದ ತಿಂಡಿಗಳಂದ್ರೆ ಈ ರೀತಿ ಬೇಳೆಗಳು ಹಾಕಿ
ಮಾಡ್ತಾ ಇರ್ತೀವಿ. ಓಕೆ. ಹಸ್ಬೆಂಡ್ ಏನ್ ಮಾಡ್ತಾರೆ ಕೋಮಲ ಅವರೇ? ಅವರು ಬಿಸ್ನೆಸ್ ಮಾಡ್ತಾರೆ, ಏನ್ ಬಿಸ್ನೆಸ್? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಓ, ನಾನಿಲ್ಲಿ ಒಣಗಿದ ಕಾಳುಗಳನ್ನು ಬಳಸಿದ್ದೀನಿ ಪಕೋಡಾಗೆ. ಹಾ. ಮತ್ತೆ ಹಸಿ ಕಾಳನ್ನು 2 ರೀತಿ ಹಾಕಿದ್ದೀನಿ. ಒಂದು ಹಸಿ ಕಡಲೆಕಾಯಿ ಬೀಜ, ಇನ್ನೊಂದು ಹಸಿ ಹಲಸಂದೆ ಕಾಳು, ಹೌದು. ಎರಡನ್ನು ಹಾಕಿದ್ದೀನಿ. ಸೊ ರಿಚ್ ಇನ್ ಪ್ರೋಟೀನ್ ಮಕ್ಕಳಿಗೆ ಅಂತೂ. ಬೆಳೆಯೋ ಮಕ್ಕಳಿಗೆ ಈ ರೀತಿ ಕಾಳುಗಳಿಂದ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಒಳ್ಳೇದು. ಹೌದು, ಅದು ಟೇಸ್ಟಿ ಆಗಿರುತ್ತಲ್ಲ, ಅಂಡ್ ಪಕೋಡ ಹೌದು, ಎಲ್ಲರಿಗೂ ಹೌದು. ಇಷ್ಟ ಆಗುತ್ತೆ. ಮಾಮೂಲಿ ಈರುಳ್ಳಿ ಹಾಕಿ ಪಕೋಡ ಮಾಡೋದು ಕಾಮನ್ನು. ಈ ರೀತಿ ಮೊಳಕೆ ಬರ್ಸಿ ಕಾಳುಗಳಿಂದ ಪಕೋಡ ಮಾಡಿಕೊಟ್ರೆ ಮನೇಲಿರೋರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೌದು. ರೂಪ ಅವರೇ, ನನಗೊಂದು ಸರ್ವಿಂಗ್ ಬೌಲ್ ಕೊಡಿ. ಶ್ಯೂರ್. ಥ್ಯಾಂಕ್ ಯು. ರೂಪ ಅವರೇ, ಹಾ, ಆಲೂ ಸ್ಪ್ರೌಟ್ ಪಕೋಡ ರೆಡಿ ಇದೆ. ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಕಮಲಾ. ಮಕ್ಕಳು ಸಂಜೆ ಸ್ಕೂಲಿಂದ ಮನೆಗೆ ಬಂದಾಗ, ಗಂಡ ಆಫೀಸಿಂದ ಬಂದಾಗ, ಮನೆಗೆ ಫ್ರೆಂಡ್ಸ್ ಬಂದಾಗ, ಗೆಸ್ಟ್ ಬಂದಾಗ ಈ ರೀತಿ ಸ್ಪ್ರೌಟ್ಸ್ ಅಂಡ್ ಎಲ್ಲ ತರಕಾರಿ ಹಾಕಿ ಪಕೋಡ ಮಾಡ್ಕೊಟ್ರೆ ಟೇಸ್ಟಿ ಆಗಿರುವಂತಹ ಪಕೋಡ ಯಾರಿಗೂ ಇಷ್ಟ ಆಗಲ್ಲ. ನಿಮ್ಗೂ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಒಟ್ನಲ್ಲಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಸ್ಪ್ರೌಟ್ಸ್ ಆಲೂ ಪಕೋಡ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ಮೊಳಕೆ ಕಟ್ಟಿದ ಕಾಳುಗಳು, ಕಡಲೆ ಬೀಜ, ಅಲಸಂದಿ ಕಾಳು, ಜೀರಿಗೆ, ಓಂ ಕಾಳು ಹಾಗೂ ಶುಂಠಿ ಪೇಸ್ಟ್ ಅನ್ನ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ನಂತರ ಮಿಕ್ಸಿಂಗ್ ಬೌಲ್ಗೆ ತರಿತರಿಯಾಗಿ ರುಬ್ಬಿದ ಕಾಳಿನ ಮಿಶ್ರಣ, ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಈರುಳ್ಳಿ, ಎಲೆಕೋಸು, ತುರಿದ ಮೂಲಂಗಿ, ತುರಿದ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಈಸ್ಟರ್ ಅಚ್ಚಕಾರದ ಪುಡಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಹಾಗೂ ಕರಿಬೇವನ್ನ ಹಾಕಿ ಪಕೋಡ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಸ್ಪ್ರೌಟ್ಸ್ ಪಕೋಡ ಸವಿಯಲು ಸಿದ್ಧ. ಆಲೂ ಸ್ಪ್ರೌಟ್ಸ್ ಪಕೋಡ ಹೇಗ್ ಮಾಡೋದು ನೋಡ್ಕೊಂಡ್ರಿಯಲ್ಲ? ಟೇಸ್ಟ್ ಮಾಡ್ಬಿಡೋಣ. ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ಹಾಗೆ ತಿನ್ಬೇಕಿದು. ನನ್ಗದೇನೋ ಬಜ್ಜಿ ಪಕೋಡ ಅಂದ್ರೆ ಟೀ ಕಾಫಿ ಬೇಕು ಅಂತ ಅನ್ಸುತ್ತೆ. ಯಾರು ಕೊಡಲ್ಲ ರೀ. ಏನ್ರಿ ಕೋಮಲ, ಇಷ್ಟ ಚೆನ್ನಾಗಿ ಮಾಡ್ಬಿಟ್ಟಿದೀರಾ? ಸಕ್ಕತ್ತಾಗಿದೆ. ಅದಷ್ಟು ಹಂಗೆ ಇರ್ಲಿ. ಮಧ್ಯಾಹ್ನ ಆದ್ರೂ ಕೂಡ ಊಟ ಜೊತೆಗೆ ಚೆನ್ನಾಗಿರುತ್ತೆ. ಯಾಕೋ ಕಾಫಿ ಬೇಕು ಅಂತ ಅನಿಸ್ತಾ ಇದೆ. ಕಮಲ ಹೇಳಿ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತು. ನನಗೊಂದು ಆಪರ್ಚುನಿಟಿ ಕೊಟ್ಟು ಇಲ್ಲಿ ಬಂದು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾವೆಲ್ಲರ ಕಡೆಯಿಂದ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಇಷ್ಟು ಚೆನ್ನಾಗಿರುವಂತಹ ಪಕೋಡ ಮಾಡ್ಕೊಟ್ಟಿದ್ದೀರಾ. ನಾವೆಲ್ಲರೂ ಕೂಡ ಇದನ್ನ ಶೇರ್ ಮಾಡ್ಕೊಂತೀವಿ. ಇದೇ ಖುಷಿಗೆ ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಗಿಫ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕೋಮಲ ಅವರೇ. ಥ್ಯಾಂಕ್ ಯು. ಕೋಮ್ಲಾ ಅವರು 2 ರೆಸಿಪೀಸ್ ಎಷ್ಟು ಚೆನ್ನಾಗಿ ಮಾಡ್ಕೊಟ್ರಲ್ಲ. ತುಂಬಾ ಈಸಿ ರೀ. ಎಷ್ಟು ಚೆನ್ನಾಗಿದೆ, ಎಷ್ಟು ಈಸಿ ಅಂಡ್ ವೆರಿ ಟೇಸ್ಟಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಯ್ಯಯ್ಯೋ, ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಿದೆಯಲ್ಲ, ಮತ್ತೆ ಹೇಳ್ಬೇಕಾ? ಸರಿ, ಹೇಳ್ಬಿಡ್ತೀನಿ. ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ನೀವು ಮಾಡ್ಬೇಕಾಗಿರುವಂತ ರೆಸಿಪಿ ಡೀಟೇಲ್ ಅನ್ನ ಬರೆದು ನೀಟಾಗಿ ಕಳಿಸಿ. ಹಾಗೆ ಮೇಲ್ ಕೂಡ ಮಾಡಿ. ನಮ್ಮ ಅಡ್ರೆಸ್ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ಅಡ್ರೆಸ್ ಗೊತ್ತಿದೆಯಲ್ಲ? ಹಾಗೆ ಮೇಲ್ ID ನೋಟ್ ಮಾಡ್ಕೊಂಡಿದ್ದೀರಾ? ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿ ಆಗೋಣ. ಅಲ್ಲಿವರೆಗೂ ನೀವೆಲ್ಲರೂ ನಗ್ನಗ್ತಾ ಇರಿ, ಹೀಗೆ ನಗಿಸ್ತಾ ಇರಿ. ಆದ್ರೆ ಮನೇಲಿ ರೆಸಿಪೀಸ್ ನ ಟ್ರೈ ಮಾಡಿ ಎಲ್ರಿಗೂ ಬಡಿಸಿ. ಓಕೆ, ಟೇಕ್ ಕೇರ್, ಸಿ ಯು, ಬೈ ಬೈ, ಹ್ಯಾವ್ ಎ ನೈಸ್ ಟೈಮ್.